ಕೈಲಾಸದಿಂದಿಳಿದು ಬಂದವಳೆ ಮಹಾಶಕ್ತಿ, ಭಕುತಾರ ಕೈ ಹಿಡಿದು ನಡೆಸುವಳು ದೇವಿಯು, ದಸರಿ ಘಟ್ಟದ ದೇವಿಯು. ಚೌಡೇಶ್ವರಿ ಮಾತೆಯು ಭವಿಷ್ಯವ ಬರೆಯೋಳು, ಪರಿಹಾರ ಹೇಳೋಳು ದೇವಿಯು. ಭಕ್ತರ ಮನೆಯನ್ನು ಬೆಳಗು ಜ್ಯೋತಿಯು, ಎಲ್ಲರ ಪಾಲಿಗೆ ಇವಳೆ ಐಸಿರಿಯು. ಕೈಲಾಸದಿಂದಿಳಿದು ಬಂದವಳೆ ಮಹಾಶಕ್ತಿ, ದಸರಿ ಘಟ್ಟದ ದೇವಿಯು. ಚೌಡೇಶ್ವರಿ ಮಾತೆಯು ಭವಿಷ್ಯವ ಬರೆಯೋಳು, ಪರಿಹಾರ ಹೇಳೋಳು ದೇವಿಯು. ಭಕ್ತರ ಮನೆಯನ್ನು ಬೆಳಗೋ ಜ್ಯೋತಿಯು, ಎಲ್ಲರ ಪಾಲಿಗೆ ಇವಳೆ ಐಸಿರಿಯು. ಮಹಾರಾಜ ದಶವಂತ ಚೌಡೇಶ್ವರಿಯ ಬೇಡಿರಲು, ರಾಜನ ಭಕ್ತಿಗೆ ಮೆಚ್ಚುತ್ತಲಿ ಹಾಡಿಹ ಕ್ಷಾಮವ ಕಳೆಯುತ್ತಲಿ. ದಸರಿ ಘಟ್ಟ ಕ್ಷೇತ್ರದಲ್ಲಿ ದೇವಿಯು ಬಂದು ನೆಲೆಸಿದಳು, ಕಂಕಣ ಭಾಗ್ಯ ನೀಡುತ್ತಲಿ ಮಕ್ಕಳ ಯೋಗವ ಕರುಣಿಸುತ್ತಾ ಇವಳು ದೇವಿ ನೋಡಿಯೇ. ಕೈಲಾಸದಿಂದಿಳಿದು ಬಂದವಳೆ ಮಹಾಶಕ್ತಿ, ದಸರಿ ಘಟ್ಟದ ದೇವಿಯು. ಚೌಡೇಶ್ವರಿ ಮಾತೆಯು ಭವಿಷ್ಯವ ಬರೆಯೋಳು, ಪರಿಹಾರ ಹೇಳೋಳು ದೇವಿಯು. ಭಕ್ತರ ಮನೆಯನ್ನು ಬೆಳಗೋ ಜ್ಯೋತಿಯು, ಎಲ್ಲರ ಪಾಲಿಗೆ ಇವಳೆ ಐಸಿರಿಯು. ಓಂ ಭೂರ್ಭುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸೂತಮುನಿ ಮಹರ್ಷಿಗಳೇ, ಚಾಮುಂಡೇಶ್ವರಿ ದೇವಿಯು ಚೌಡೇಶ್ವರಿಯಾಗಿ ಅವತರಿಸಿದ ಚರಿತ್ರೆಯನ್ನು ವಿವರವಾಗಿ ತಿಳಿಸಬೇಕೆಂದು ಪ್ರಾರ್ಥನೆ. ಆಗಬಹುದು. ಚಾಮುಂಡೇಶ್ವರಿ ದೇವಿಯು ರಾಕ್ಷಸರ ಸಂಹಾರ ಕಾಲದಲ್ಲಿ ತನಗೆ ಸಹಕರಿಸಿದ ಪುಷ್ಪಾಂಡಜನ ಮಾನಸ ಪುತ್ರರಿಗೆ ಅಮರತ್ವ ನೀಡಿ ಸುಂದರವಾದ ಪಟ್ಟಣವನ್ನು ನಿರ್ಮಿಸಿ ಅವರಿಗೆ ವಿವಾಹ ಮಾಡಿ ಹತ್ತಿ ಗಿಡವನ್ನು ಸೃಷ್ಟಿಸಿ ಆ ಹತ್ತಿಯಿಂದ ದೇವತೆಗಳಿಗೆ ಬೇಕಾದ ವಸ್ತ್ರಗಳನ್ನು ನಿರ್ಮಿಸುವಂತೆ ಹೇಳಿದಳು. ತೊಗಟೆಯಿಂದ ವಸ್ತ್ರವನ್ನು ನಿರ್ಮಿಸಿದ ಆ ವೀರರೇ ತೊಗಟೆ ವೀರರೆಂದು, ಕ್ಷತ್ರಿಯ ರಾಜನಾದ ಪುಷ್ಪಾಂಡಜನ ಮಾನಸ ಪುತ್ರರಾದ್ದರಿಂದ ತೊಗಟೆ ವೀರ ಕ್ಷತ್ರಿಯರೆಂದು ಅವರು ಕೃತಯುಗದಿಂದಲೂ ಖ್ಯಾತರಾಗಿದ್ದಾರೆ. ದೇವಿಯ ಮಾತಿನಂತೆ ಅವರು ಎಲ್ಲಿದ್ದರೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾ ಕಾಶಿಯ ವಿಶಾಲಾಕ್ಷಿಯನ್ನು ಆರಾಧಿಸುತ್ತಾ ಆ ದೇವಿಯೇ ಚೌಡೇಶ್ವರಿಯಾಗಿ ಅವತಾರವೆತ್ತುವುದನ್ನು ನಿರೀಕ್ಷಿಸುತ್ತಾ ಉತ್ತರ ಭಾರತದಲ್ಲಿ ನೆಲೆಸಿದ್ದರು. ಮುನಿವರಿಯರೇ, ಚಾಮುಂಡೇಶ್ವರಿ ದೇವಿಯು ಯಾವ ಕಾಲದಲ್ಲಿ ಯಾವ ಸ್ಥಳದಲ್ಲಿ ಅವರ ಕೋರಿಕೆಯಂತೆ ಅವತರಿಸಿದಳು? ಕಲಿಯುಗದ ಪ್ರಥಮ ಪಾದದಲ್ಲಿ ಆ ಶಕ್ತಿ ಅವತರಿಸಿತು. ಒಂದು ವ್ಯವಹಾರದ ವಿಷಯದಲ್ಲಿ ನ್ಯಾಯ ತೀರ್ಮಾನಕ್ಕಾಗಿ ಸಾಕ್ಷಿ ನುಡಿಯಲು ಸಾಕ್ಷಾತ್ ಪರಮೇಶ್ವರಿಯೇ ಅವತರಿಸಿದಳು. ತನ್ನನ್ನು ಕರೆತಂದವರ ಕೋರಿಕೆಯಂತೆ ಬಂದ ಸ್ಥಳದಲ್ಲಿಯೇ ಶ್ರೀ ಚೌಡೇಶ್ವರಿ ದೇವಿಯಾಗಿ ನೆಲೆಸಿದಳು. ಮುನಿವರಿಯರೇ, ಸಾಕ್ಷಾತ್ ಪರಮೇಶ್ವರಿಯೇ ಸಾಕ್ಷಿ ಹೇಳಲು ಬಂದ ಅಂತಹ ಜಟಿಲವಾದ ಸಮಸ್ಯೆಯಾದರೂ ಏನು? ಆಕೆಯನ್ನು ಕರೆತಂದವರಾದರೂ ಯಾರು? ಹಿಂದೆ ನಂದವರ ಎಂಬ ನಾಡಿನಲ್ಲಿ ಚಂದ್ರವಂಶದ ಪರೀಕ್ಷಿತ ರಾಜನ ಮರಿಮಗನಾದ ಉತ್ತುಂಗಭುಜನೆಂಬ ರಾಜನು ರಾಜ್ಯವಾಡುತ್ತಿದ್ದನು. ಧರ್ಮನಿಷ್ಠನು ದೈವಭಕ್ತನೂ ಆದ ಆತ ಪ್ರಜೆಗಳನ್ನು ಮಕ್ಕಳಂತೆ ಪರಿಪಾಲಿಸುತ್ತಿದ್ದನು. ರಾಜಾಧಿರಾಜ ವೀರ ಮಾರ್ಥಾಂಡ ರಣಕೇಸರಿ ರಾಜಕುಲ ತಿಲಕ ಮಹಾಚಕ್ರವರ್ತಿ ಶ್ರೀ 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 ಉತ್ತುಂಗಭುಜ ಮಹಾರಾಜರು ಆಗಮಿಸುತ್ತಿದ್ದಾರೆ.
ರಾಜಪಂಡಿತರೇ, ವಿದ್ವಾಂಸರೇ, ಸಾಮಂತರೇ ಹಾಗೂ ಸಭಿಕರೇ, ನಮ್ಮ ಆರಾಧ್ಯ ದೈವವಾದ ಅಹೋಬಲ ಶ್ರೀ ನರಸಿಂಹಸ್ವಾಮಿಯ ಕೃಪಾಕಟಾಕ್ಷದಿಂದ ನಮ್ಮ ನಾಡಿನ ಸಮಸ್ತ ನಾಗರಿಕರೆಲ್ಲರೂ ಸುಖ ಸಂತೋಷದಿಂದಿದ್ದಾರೆ. ನಮ್ಮ ಸಂಸ್ಥಾನದ ಏಳಿಗೆಗಾಗಿ ಹಗಲಿರುಳೂ ಎನ್ನದೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ನಿಮ್ಮೆಲ್ಲರನ್ನೂ ನಾವು ಅಭಿನಂದಿಸುತ್ತೇವೆ. ಹಾಗೆಯೇ ನಮ್ಮ ಆಳ್ವಿಕೆಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ತಾವುಗಳು ಧೈರ್ಯದಿಂದ ವಿನಂತಿಸಿಕೊಳ್ಳಬಹುದು. ಮಹಾಪ್ರಭು, ರಾಜ್ಯದ ಪ್ರಜೆಗಳನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿರುವ ತಮ್ಮ ಆಳ್ವಿಕೆಯಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲ ಮಹಾಪ್ರಭು. ಪ್ರಭು, ತಮ್ಮ ರಾಜ್ಯಾಡಳಿತದ ಕಾರ್ಯವೈಖರಿ, ಧರ್ಮನಿಷ್ಠೆ, ದೈವಭಕ್ತಿ ಇವುಗಳನ್ನು ಕಂಡು ನಮ್ಮ ರಾಜ್ಯದ ಜನರಷ್ಟೇ ಅಲ್ಲ, ನೆರೆ ರಾಜ್ಯದ ರಾಜರುಗಳು, ಪ್ರಜೆಗಳು ತಮ್ಮನ್ನು ಕೊಂಡಾಡುತ್ತಿದ್ದಾರೆ ಪ್ರಭು. ಹಾಗೆಂದ ಮಾತ್ರಕ್ಕೆ ನಮ್ಮ ಕರ್ತವ್ಯವನ್ನು ಮರೆಯುವಂತಿಲ್ಲ. ಪ್ರಜೆಗಳ ಕಲ್ಯಾಣಕ್ಕಾಗಿ ಇನ್ನೂ ಹಲವಾರು ಕಾರ್ಯಗಳನ್ನು ಮಾಡಬೇಕಿದೆ. ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ. ತಮ್ಮ ಇಚ್ಛೆಯಂತೆ ಆಗಲಿ ಪ್ರಭು. ತುಪ್ಪ ಹಾಕಿದೀನಿ, ತಿನ್ನು ರಾಜ. ಜಾಣ ಅಲ್ವಾ? ತಿನ್ನು 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 ಕಂದ. ಕುಮಾರ, ಅಕ್ಕ ಇಲ್ಲಿ ಕೊಡಿ. ಇವತ್ ಕುಮಾರನ್ಗೆ ನಾನೇ ಊಟ ಮಾಡಿಸ್ತೀನಿ. ತಗೋಮ್ಮ, ನೀನಾದ್ರೂ ತಿನ್ಸು. ಎದ್ದೇಳು ಕುಮಾರ, ಹಠ ಮಾಡ್ಬಾರ್ದು, ಸ್ವಲ್ಪ ಊಟ ಮಾಡ್ಬೇಕು. ತಿನ್ನು ಕಂದ. ಸ್ವಲ್ಪನಾದ್ರೂ ತಿನ್ನು ಕಂದ. ಕುಮಾರ, ಇಷ್ಟೊಂದು ಹಠ ಒಳ್ಳೇದಲ್ಲ, ಸ್ವಲ್ಪ ಊಟ ಮಾಡಿ. ಏಕೆ ಕುಮಾರ ಕಂಠೀರವ ಹಠ ಮಾಡುತ್ತಿರುವನು? ನೋಡಿ, ನಿಮ್ಮ ಕುಮಾರ ಊಟ ಮಾಡುವುದಿಲ್ಲವೆಂದು ತುಂಬಾ ಹಠ ಮಾಡುತ್ತಿದ್ದಾನೆ. ಕುಮಾರ, ಹಠ ಮಾಡಬಾರದು ಕಂದ. ನಾನು ಹಠ ಮಾಡ್ಲಿಲ್ಲ ಅಪ್ಪಾಜಿ. ಕುಮಾರ, ಸುಳ್ಳು ಹೇಳುವೆಯಾ? ಚಾರುಮತಿ, ಚತುರ್ಮತಿ, ನೋಡಿದಿರಾ ನಮ್ಮ ಕುಮಾರ ಕಂಠೀರವನನ್ನು? ತುಂಬಾ ಚೂಟಿಯಾಗಿದ್ದಾನೆ, ತುಂಬಾ ತುಂಟನೂ ಆಗಿದ್ದಾನೆ. ಹೌದು ಸ್ವಾಮಿ. ಆದಷ್ಟು ಬೇಗ ಅವನನ್ನು ಗುರುಕುಲಕ್ಕೆ ಸೇರಿಸಬೇಕು. ಹೌದು, ನಮ್ಮ ಕುಮಾರ ಕಂಠೀರವನನ್ನು ಗುರುಕುಲಕ್ಕೆ ಸೇರಿಸಿದರೆ ವಿದ್ಯಾವಂತನಾಗುತ್ತಾನೆ. ಹೌದು. ಮಹಾರಾಜ, ಉತ್ತುಂಗ ಭುಜನೆ, ನಾನು ನಿನ್ನ ಆರಾಧ್ಯ ದೈವ ನರಸಿಂಹಸ್ವಾಮಿ. ನಿನ್ನ ಕುಮಾರನಾದ ನಂದನು ಮುಂದೆ ಚರಿತ್ರಾರ್ಹವಾದ ಒಂದು ಅದ್ಭುತ ಕಾರ್ಯವನ್ನು ಮಾಡಿ ಜಗತ್ಪ್ರಖ್ಯಾತಿ ಪಡೆಯುತ್ತಾನೆ. ದತ್ತಾತ್ರೇಯನನ್ನು ಪೂಜಿಸಿ ಆತನ ಒಲುಮೆಯನ್ನು ಪಡೆದು ತನ್ನ ಮನೋಭಿಲಾಷೆಯನ್ನು ಈಡೇರಿಸಿಕೊಳ್ಳುತ್ತಾನೆ. ನಿನಗೆ ಮಂಗಳವಾಗಲಿ. ನರಸಿಂಹಸ್ವಾಮಿ, ಪ್ರಭು ಧನ್ಯೋಸ್ಮಿ, ಪ್ರಭು ಧನ್ಯೋಸ್ಮಿ. ನರಸಿಂಹಸ್ವಾಮಿ. ಚಾರುಮತಿ, ಚಾರುಮತಿ, ಚತುರ್ಮತಿ. ಏನಾಯ್ತು ಸ್ವಾಮಿ? ಏನಾದರೂ ಕನಸನ್ನು ಕಂಡಿರಾ? ಹೌದು ಚಾರುಮತಿ, ಸಾಕ್ಷಾತ್ ನರಸಿಂಹ ಸ್ವಾಮಿಯೇ ನನ್ನ ಕನಸಿನಲ್ಲಿ ಬಂದು ನಿನ್ನ ಕುಮಾರ ಚರಿತ್ರಾರ್ಹ ಕಾರ್ಯವನ್ನು ಮಾಡಿ ಪ್ರಖ್ಯಾತಿ ಪಡೆಯುತ್ತಾನೆ, ಅಲ್ಲದೆ ದತ್ತಾತ್ರೇಯ ಮಹಾಸ್ವಾಮಿಯನ್ನು ಒಲಿಸಿಕೊಂಡು ತನ್ನ ಮನೋಭಿಲಾಷೆಯನ್ನು ಈಡೇರಿಸಿಕೊಳ್ಳುತ್ತಾನೆ ಎಂದು ಹೇಳಿದ. ಆಹಾ, ಅಂತಹ ಮಗನನ್ನು ಪಡೆದ ನಾವೇ ಧನ್ಯರಲ್ಲವೇ? ಹೌದು ಸ್ವಾಮಿ, ಎಲ್ಲವೂ ನರಸಿಂಹಸ್ವಾಮಿ ಕೃಪೆ. ಪ್ರಭು ನರಸಿಂಹಸ್ವಾಮಿ. ಗುರುಸ್ತ್ವಂ ಶಿವಸ್ತ್ವಂ ಚ ಶಕ್ತಿಸ್ತ್ವಮೇವ ತ್ವಮೇವಾಸಿ ಮಾತಾ ಪಿತಾ ಚ ತ್ವಮೇವ
ತ್ವಮೇವಾಸಿ ವಿದ್ಯಾ ತ್ವಮೇವಾಸಿ ಬಂಧುಃ ಗತಿರ್ಮೇ ಮತಿರ್ದೇವಿ ಸರ್ವಂ ತ್ವಮೇವ. ಈ ಶ್ಲೋಕವನ್ನು ಪ್ರತಿನಿತ್ಯವೂ ಪಠನ ಮಾಡಬೇಕು. ಗುರುವರ್ಯರೇ, ನಮೋ ನಮಃ. ಶುಭಮಸ್ತು. ಉತ್ತುಂಗಭುಜ ರಾಜ, ನೀನು ನಿನ್ನ ಪರಿವಾರದೊಡನೆ ಬಂದ ಕಾರಣವೇನು? ವಿದ್ಯಾರ್ಚನೆಗಾಗಿ ಗುರುಗಳೇ. ಗುರುವರ್ಯರೇ, ಈ ನಮ್ಮ ಕುಮಾರನನ್ನು ನಿಮ್ಮಲ್ಲಿ ಇರಿಸಿಕೊಂಡು ವಿದ್ಯಾಭ್ಯಾಸ ನೀಡಬೇಕೆಂದು ನಮ್ಮ ಕೋರಿಕೆ. ಅಗತ್ಯವಾಗಿ. ನಂದ ಕುಮಾರ, ಬಾ ಇಲ್ಲಿ. ಹೋಗು ಕುಮಾರ. ನಿನಗೆ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಇದೆಯೇ? ಇದಕ್ಕಿಂತ ಸೌಭಾಗ್ಯ ಬೇರೆ ಏನಿದೆ ಗುರುದೇವ? ಭಲೆ ಭಲೆ ನಂದಕುಮಾರ, ಇನ್ನು ಮುಂದೆ ನಿನ್ನ ವಿದ್ಯಾಭ್ಯಾಸದ ಹೊಣೆ ನನ್ನದು. ಕುಮಾರ, ಗುರುಗಳಿಗೆ ವಿಧೇಯನಾಗಿ ನಡೆದುಕೊಳ್ಳಬೇಕು. ಅವರ ಮಾತನ್ನು ಎಂದಿಗೂ ಮೀರಬೇಡ. ಹೌದು ಕಂದ. ಕಂದ, ಹಸಿದ ಹೊಟ್ಟೆಯಲ್ಲಿ ಇರಬೇಡ. ನಿನಗೆ ಬೇಕಾದನ್ನು ತಿನ್ನು, ನಾವು ನಿನಗೆ ಕಳಿಸಿಕೊಡುತ್ತೇವೆ. ಅಮ್ಮ, ಭೋಗ ಜೀವನಕ್ಕೆ ಆಸೆ ಪಟ್ಟರೆ ವಿದ್ಯೆ ಕಲಿಯಲು ಸಾಧ್ಯವೇ? ಕಂದ, ನಿನಗೆ ಇರುವಷ್ಟು ತಿಳುವಳಿಕೆ ನಮಗೆ ಇಲ್ಲವಾಯಿತಲ್ಲ. ಮಹಾರಾಜ, ಇನ್ನು ಮುಂದೆ ನಿಮ್ಮ ಕುಮಾರನ ಹೊಣೆ ನನ್ನದು. ನೀವು ನಿಶ್ಚಿಂತೆಯಿಂದ ತೆರಳಬಹುದು. ಆಗಲಿ ಗುರುವರಿಯರೇ. ಕುಮಾರ, ಬಾ, ಕುಳಿತುಕೋ. ರಾಜಕುಮಾರ, ನಿನಗೆ ಮಲ್ಲಯುದ್ಧವನ್ನು ಕಲಿಸಿಕೊಡುತ್ತೇನೆ. ಚೆನ್ನಾಗಿ ಕಲಿತುಕೋ. ಆಗಲಿ ಗುರುದೇವ. ಭೂದೇವಿಗೆ ನಮನ ಮಾಡು. ಬಲಭುಜವನ್ನು ತಟ್ಟಬೇಕು, ಎಡಭುಜವನ್ನು ತಟ್ಟಬೇಕು, ನಂತರ ತೊಡೆಯನ್ನು ತಟ್ಟು. ಹೀಗೆ, ಹಾಗೆ. ಭಲೆ ಕುಮಾರ, ಭಲೆ. ಈಗ ನೀನು ಮಲ್ಲ ಯುದ್ಧದಲ್ಲಿ ಪ್ರವೀಣತೆ ಪಡೆದಿರುವೆ. ಎಲ್ಲ ತಮ್ಮ ಕೃಪೆ ಗುರುದೇವ. ಕತ್ತಿ ವರ್ಷ ಹೀಗೆ ಆಡಬೇಕು. ಇದು ಅದು ಗುರಾಣಿ. ಗುರಾಣಿಗೆ ಹೊಡೆಯಬೇಕು, ತಿಳಿಯಿದೆ? ಹಾಕು ಹಾಕು, ಹೊಡಿ. ಹೀಗೆ, ಹಾಗೆ. ಹಾಕು. ಕತ್ತಿಯನ್ನು ತಿರುಸಬೇಕು ಸರಿಯಾಗಿ. ಹಾಗೆ ಹಾಗೆ. ಗುರಾಣಿ ಅಡ್ಡ ಇಡಿ. ಇಲ್ಲಿ ಗುರಾಣಿ ಹೊಡಿ. ಗುರಾಣಿ. ಹಾಗೆ ಹಾಗೆ. ಹಿಡಿ ಗುರಾಣಿ, ಹಿಡಿ. ಗುರುಗಳೇ, ಹೇಗಿದೆ ನನ್ನ ಕತ್ತಿ ವರಸೆ? ಭಲೆ ರಾಜ್ಕುಮಾರ, ಭಲೆ. ನೀನೀಗ ಎಲ್ಲ ವಿದ್ಯೆಗಳಲ್ಲೂ ಪರಿಣಿತಿ ಪಡೆದಿರುವೆ. ಎಲ್ಲ ತಮ್ಮ ಕೃಪೆ ಗುರುಗಳೇ. ಇನ್ನು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಪಡೆಯಬೇಕೆಂಬುದು ನನ್ನ ಅಭಿಲಾಷೆ. ಆಯಿತು, ಅದನ್ನೂ ಕಲಿತು ಪಾರಂಗತನಾಗುವೆ. ಗುರುವರಿಯರಿಗೆ ಪ್ರಣಾಮಗಳು. ಶುಭಮಸ್ತು. ಪಿತಾಶ್ರೀ, ದೀರ್ಘಾಯುಷ್ಮಾನ್ ಭವ. ಮಹಾರಾಜ,
ನಿಮ್ಮ ಕುಮಾರರು ಸಕಲ ವಿದ್ಯಾ ಪಾರಂಗತರಾಗಿದ್ದಾರೆ. ಮಲ್ಲ ಯುದ್ಧದಲ್ಲಾಗಲಿ, ಕತ್ತಿ ವರಸೆಯಲ್ಲಾಗಲಿ, ಬಿಲ್ಲು ವಿದ್ಯೆಯಲ್ಲಾಗಲಿ ಅವರನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಇನ್ನು ರಾಜಕುಮಾರರನ್ನು ಅರಮನೆಗೆ ಕರೆದುಕೊಂಡು ಹೋಗಬಹುದು. ಬಹಳ ಸಂತೋಷ. ಮಹಾಮಂತ್ರಿಗಳೇ, ಪ್ರಭು, ನಮಗೂ ವಯಸ್ಸಾಗುತ್ತಿದೆ. ನಮ್ಮ ರಾಜ್ಯಭಾರದ ಹೊಣೆಯನ್ನು ಕುಮಾರನಿಗೆ ಒಪ್ಪಿಸಿ ನಾವು ವಿಶ್ರಾಂತಿ ತೆಗೆದುಕೊಳ್ಳಬೇಕೆನ್ನಿಸುತ್ತಿದೆ. ಶುಭ ಮುಹೂರ್ತ ನೋಡಿ ಕುಮಾರನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೆಸಿ. ಆಗಲಿ ಪ್ರಭು. ನೀನೀಗ ರಾಜ್ಯದ ಹೊಣೆಯನ್ನು ಹೊತ್ತಿರುವೆ. ಪ್ರಜೆಗಳ ರಕ್ಷಣೆ ನಿನ್ನ ಹೆಗಲ ಮೇಲಿದೆ. ಧರ್ಮಿಷ್ಠನಾಗಿ, ರಾಜ್ಯ ಚಿಂತಕನಾಗಿ, ದೈವಾರಾಧಕನಾಗಿ, ಶತ್ರುಗಳಿಗೆ ಸಿಂಹ ಸ್ವಪ್ನನಾಗಿ, ಸಜ್ಜನರಿಗೆ ಮಿತ್ರನಾಗಿ ರಾಜ್ಯಭಾರ ನಡೆಸು. ತಮ್ಮ ಇಚ್ಛೆಯಂತೆ ಆಗಲಿ ಅಪ್ಪಾಜಿ. ಶುಭವಾಗಲಿ. ಸ್ವಾಮಿ, ನಮ್ಮ ಕುಮಾರನ ಪಟ್ಟಾಭಿಷೇಕದ ಸುಸಂದರ್ಭದಲ್ಲಿ ನಾವೆಲ್ಲರೂ ಶ್ರೀಶೈಲಕ್ಕೆ ಹೋಗಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಪಡೆದು ಬರೋಣವೇ? ಹೌದು ಸ್ವಾಮಿ. ಹಾಗೆಯೇ ಆಗಲಿ. ಪ್ರಭು, ಮಲ್ಲಿಕಾರ್ಜುನ, ನಿನ್ನ ಆಶೀರ್ವಾದ, ಕೃಪೆ, ದಯೆ ಸದಾ ನನ್ನ ಮೇಲಿರಲಿ. ನಾನು ನಿನ್ನನ್ನೇ ನಂಬಿದ್ದೇನೆ ಸ್ವಾಮಿ. ಪ್ರಭು, ನನಗೆ ಮೋಕ್ಷ ಮಾರ್ಗದ ವಿಧಾನವನ್ನು ತಿಳಿಸಿ ನನ್ನನ್ನು ಪುನೀತನನ್ನಾಗಿ ಮಾಡು ತಂದೆ. ನನ್ನನ್ನು ಪುನೀತನನ್ನಾಗಿ ಮಾಡು. ಓಂ ನಮಃ ಶಿವಾಯ. 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 ನಂದರಾಜ, ಸ್ವಾಮಿ, ತಾವು? ನಾನೇ. ನನ್ನ ಹೆಸರು ಶಿವಪ್ಪ ಎಂದು. ದೇವಾಲಯದಲ್ಲಿ ಶಿವನಾಮಸ್ಮರಣೆ ಕೇಳಿಸಿತು. ನೋಡೋಣವೆಂದು ಬಂದೆ. ನಿಮ್ಮ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ನಿಮ್ಮನ್ನು ನೋಡುತ್ತಿದ್ದರೆ ಸಾಕ್ಷಾತ್ ಆ ಪರಶಿವನೇ ಬಂದಂತೆ ಭಾಸವಾಗುತ್ತಿದೆ. ಸ್ವಾಮಿ, ನನಗೆ ಮೋಕ್ಷ ಮಾರ್ಗವನ್ನು ಉಪದೇಶಿಸಿ ಧನ್ಯನನ್ನಾಗಿ ಮಾಡಿ. ರಾಜ, ನೀನು ಹುಟ್ಟಿನಿಂದಲೇ ಪವಿತ್ರಾತ್ಮನಾಗಿರುವೆ. ಹಾಗಾಗಿ ನಿನಗೆ ಮೋಕ್ಷ ಮಾರ್ಗದ ಬೋಧನೆ ಅಗತ್ಯವಿಲ್ಲ. ನೀನು ಮುಂದೆ ಒಳ್ಳೆಯ ಮಹತ್ಕಾರ್ಯವನ್ನೇ ಮಾಡಲಿರುವೆ. ಆದ್ದರಿಂದ ನಾನು ನಿನಗೆ ತ್ರಿಮೂರ್ತಿ ಸ್ವರೂಪಿಯಾದ ದತ್ತಾತ್ರೇಯ ಮಂತ್ರೋಪದೇಶವನ್ನು ಮಾಡುವೆನು. ಅದನ್ನು ನೀನು ಶ್ರದ್ಧೆಯಿಂದ ಮನನ ಮಾಡಿಕೊಂಡು ರಾಜಧರ್ಮದೊಡನೆ ನಿಷ್ಠೆಯಿಂದ ದತ್ತಾತ್ರೇಯನ ಉಪಾಸನೆಯನ್ನು ಮಾಡು. ಇದರಿಂದ ನೀನು ಮಾಡಲಿರುವ ಪುಣ್ಯ ಕಾರ್ಯಗಳಿಗೆ ನೆರವಾಗುವುದು. ನಂದರಾಜ, ಹತ್ತಿರ ಬಾ. ರಾಜ, ನಿನ್ನ ಕಿವಿಯನ್ನು ಕೊಡು.
ಓಂ ದತ್ತಾತ್ರೇಯಾಯ ನಮಃ. 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 ಶಿವಪ್ಪ ಸ್ವಾಮಿಗಳೇ, ಶಿವಪ್ಪ ಸ್ವಾಮಿಗಳೇ, ಸ್ವಾಮಿ ಶಿವಪ್ಪ ಸ್ವಾಮಿಗಳೇ, ಎಲ್ಲಿ ಹೋದಿರಿ? ಹ ಶಿವಪ್ಪ, ಮಲ್ಲಿಕಾರ್ಜುನ, ಏನಪ್ಪ ನಿನ್ನ ಲೀಲೆ? ನೀನೇ ಶಿವಪ್ಪ ಸ್ವಾಮಿಯ ರೂಪದಲ್ಲಿ ಬಂದು ನನಗೆ ದರ್ಶನವನ್ನಿತ್ತು. ದತ್ತಾತ್ರೇಯ ನಾಮೋಪದೇಶವನ್ನು ಮಾಡಿ ಮೋಕ್ಷ ಮಾರ್ಗವನ್ನು ಅನುಗ್ರಹಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆಯಾ ತಂದೆ? ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆಯಾ ಸ್ವಾಮಿ ಮಲ್ಲಿಕಾರ್ಜುನ? ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕುಮಾರ ಇನ್ನೂ ಬರಲಿಲ್ಲವಲ್ಲ? ಭಟರೇ, ಪ್ರಭು, ರಾಜಕುಮಾರರು ಎಷ್ಟು ಸಮಯವಾದರೂ ಹಿಂದಿರುಗಿ ಬಂದಿಲ್ಲ. ಹೋಗಿ ನೋಡಿಕೊಂಡು ಬನ್ನಿ. ಅಪ್ಪಣೆ ಮಹಾಪ್ರಭು. ಅಪ್ಪಾಜಿ. ಕುಮಾರ, ಏಕಿಷ್ಟು ತಡವಾಯಿತು? ಅಪ್ಪಾಜಿ, ನಾನು ಶಿವಧ್ಯಾನದಲ್ಲಿದ್ದಾಗ ಒಬ್ಬ ಮುನಿವರಿಯರು ಬಂದು ಕುಮಾರ, ನೀನು ಮಹಾಪುಣ್ಯಶಾಲಿ. ಸಾಕ್ಷಾತ್ ಶಿವನಿಂದಲೇ ದತ್ತಾತ್ರೇಯ ಮಂತ್ರೋಪದೇಶವನ್ನು ಪಡೆದ ನೀನು ಮಹಾಮಹಿಮನೇ ಸರಿ. ನಿನ್ನಂತಹ ಮಗನನ್ನು ಪಡೆದ ನಾವೇ ಧನ್ಯರು. ಕುಮಾರ, ನಿನ್ನಿಂದಾಗಿ ನಮ್ಮ ವಂಶದ ಕೀರ್ತಿ ಜಗತ್ ಪ್ರಖ್ಯಾತಿ ಪಡೆಯುತ್ತದೆ. ಹೌದು ಕುಮಾರ. ಮಂತ್ರಿಗಳೇ, ಮಹಾಪ್ರಭು, ಪ್ರಯಾಣಕ್ಕೆ ಸಿದ್ಧತೆ ಮಾಡಿ. ಆಗಲಿ ಪ್ರಭು. ಸ್ವಾಮಿ, ನನಗೆ ಮೋಕ್ಷ ಮಾರ್ಗವನ್ನು ಉಪದೇಶಿಸಿ ಧನ್ಯನನ್ನಾಗಿ ಮಾಡಿ. ಸ್ವಾಮಿ, ನನಗೆ ಮೋಕ್ಷ ಮಾರ್ಗವನ್ನು ಉಪದೇಶಿಸಿ ಧನ್ಯನನ್ನಾಗಿ ಮಾಡಿ. ಸ್ವಾಮಿ, ನನಗೆ ಮೋಕ್ಷ ಮಾರ್ಗವನ್ನು ಉಪದೇಶಿಸಿ ಧನ್ಯನನ್ನಾಗಿ ಮಾಡಿ. ಇಲ್ಲ, ಸಾಧ್ಯವಿಲ್ಲ. ನನ್ನ ಕುಮಾರ ವೈರಾಗಿಯಾಗಲು ನಾನು ಬಿಡುವುದಿಲ್ಲ. ಇಲ್ಲ. ಸ್ವಾಮಿ, ಏಕಿಷ್ಟು ಗಾಬರಿಗೊಂಡಿರುವಿರಿ? ನನ್ನ ಕುಮಾರನ ಮನಸ್ಸು ವೈರಾಗ್ಯದ ಕಡೆ ವಾಲುತ್ತಿದೆ. ಒಂದು ವೇಳೆ ಹಾಗೇನಾದರೂ ಆದರೆ ನಮ್ಮ ವಂಶದ ಗತಿ ಏನು ಚಾರುಮತಿ? ರಾಜ್ಯದ ಪಾಡೇನು? ಇಲ್ಲ, ಸಾಧ್ಯವಿಲ್ಲ. ಹಾಗಾಗಲು ನಾನು ಬಿಡುವುದಿಲ್ಲ. ಹಾಗಾದರೆ ಇದಕ್ಕೇನು ಪರಿಹಾರ ಸ್ವಾಮಿ? ವಿವಾಹ ಒಂದೇ. ಹೌದು ಸ್ವಾಮಿ, ನಮ್ಮ ಕುಮಾರನಿಗೆ ವಿವಾಹ ಮಾಡಿದರೆ ಸಂಸಾರದ ಸುಖವನ್ನು ಅನುಭವಿಸುತ್ತಾ ರಾಜ್ಯ ಆಡಳಿತದ ಕಡೆಗೆ ಗಮನ ಹರಿಸುತ್ತಾನೆ. ತಾನು ವೈರಾಗ್ಯ ಆಗಬೇಕೆಂಬುದನ್ನು ಮರೆಯುತ್ತಾನೆ. ಮಹಾಮಂತ್ರಿಗಳೇ, ಮಹಾಪ್ರಭು, ಅಪ್ಪಲಾಪುರದಲ್ಲಿ ಕೆರೆ ಕಟ್ಟುವ ಕಾಮಗಾರಿ ಮುಗಿಯಿತೆ? ಮುಗಿಯುವ ಹಂತದಲ್ಲಿದೆ ಮಹಾಪ್ರಭು. ವಿಠಲಾಪುರ, ವೆಂಕಟಾಪುರ, ತಟಕಾಪುರ ಗ್ರಾಮಗಳಲ್ಲಿ ಕಾಲುವೆ ಕಟ್ಟುವ ಕಾರ್ಯಕ್ರಮ ತ್ವರಿತಗತಿಯಲ್ಲಿ ಸಾಗುತ್ತಿದೆ ಪ್ರಭು. ಕುಮಾರ, ಅಪ್ಪಾಜಿ. ಮಂತ್ರಿಗಳೇ, ಕುಳಿತುಕೋ ಕುಮಾರ.
ಕುಮಾರ, ನಾವು ಒಂದು ಮಾತನ್ನು ಕೇಳುತ್ತೇವೆ, ಅದನ್ನು ನಡೆಸಿಕೊಡುವೆಯಾ? ಅದೇನೇ ಇದ್ದರೂ ನಿಮ್ಮ ಮಾತನ್ನು ನಡೆಸಿಕೊಡುವೆ. ಇದಕ್ಕೆ ಆ ಮಲ್ಲಿಕಾರ್ಜುನ ಸ್ವಾಮಿಯೇ ಸಾಕ್ಷಿ. ಅದೇನೆಂದು ಹೇಳಿ ಅಪ್ಪಾಜಿ. ಕುಮಾರ, ನಮಗೆ ವಯಸ್ಸಾಗಿದೆ. ನಿನಗೆ ವಿವಾಹ ಮಾಡಿ ಈ ಸಂಪೂರ್ಣ ರಾಜ್ಯದ ಹೊಣೆಯನ್ನು ನಿನಗೊಪ್ಪಿಸಿ ನಾವು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಬೇಕೆಂದಿದ್ದೇವೆ. ಅಲ್ಲಿಯವರೆಗೂ ನೀನು ದತ್ತಾತ್ರೇಯ ಉಪಾಸನೆ ಪ್ರಾರಂಭಿಸಬಾರದು. ಇದೇ ನಾವು ನಿನ್ನನ್ನು ಕೇಳಬೇಕೆಂದಿದ್ದ ಮಾತು. ಶಿವ ಶಿವ, ಇದೆಂತಹ ಧರ್ಮ ಪರೀಕ್ಷೆ! ನಾನು ದತ್ತಾತ್ರೇಯನ ಮಂತ್ರೋಪಾಸನೆಯಿಂದ ದೈವ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತಿ ಪಡೆಯಬೇಕೆಂದಿದ್ದರೆ ನನ್ನ ತಂದೆ ನನ್ನನ್ನು ಸಂಸಾರ ಬಂಧನಕ್ಕೆ ತಳ್ಳುತ್ತಿರುವರಲ್ಲ. ದೇವರೇ, ಏನಿದು ಪರೀಕ್ಷೆ! ಒಂದು ವೇಳೆ ನಾನು ವಿವಾಹವಾದರೆ ನನ್ನ ಪತ್ನಿ ದತ್ತಾತ್ರೇಯ ಉಪಾಸನೆಗೆ ಒಪ್ಪುವಳೆ? ಏನೇ ಆಗಲಿ, ತಂದೆಯವರಿಗೆ ಮಾತು ಕೊಟ್ಟಿದ್ದಾಯಿತು. ಅದರಂತೆ ನಡೆಯುವುದು ನನ್ನ ಧರ್ಮ. ಅಪ್ಪಾಜಿ, ನಿಮ್ಮ ಮಾತಿನಂತೆಯೇ ನಾನು ನಡೆದುಕೊಳ್ಳುವೆ. ಸಂತೋಷ. ಆದರೆ ನನ್ನದೊಂದು ಕೋರಿಕೆ. ಏನದು? ರಾಜ್ಯ ಪರಿಪಾಲನೆಯ ವಿಷಯವನ್ನು ನಾನು ಸಂಪೂರ್ಣವಾಗಿ ಅರಿತ ಮೇಲೆಯೇ ನೀವು ವಾನಪ್ರಸ್ಥಾಶ್ರಮಕ್ಕೆ ತೆರಳಬೇಕೆಂಬುದು ನನ್ನ ಕೋರಿಕೆ. ಕುಮಾರ, ಸಮರ್ಥನಾದ ನಿನಗೆ ರಾಜ್ಯ ಪರಿಪಾಲನೆಯನ್ನು ತಿಳಿಸುವುದು ಅಗತ್ಯವಿಲ್ಲ. ನೀನು ನಮ್ಮೊಂದಿಗಿದ್ದು ಸಾಕಷ್ಟು ವಿಷಯಗಳನ್ನು ತಿಳಿದಿರುವೆ. ಅಲ್ಲದೆ ನಾವು ವಾನಪ್ರಸ್ಥಾಶ್ರಮಕ್ಕೆ ತೆರಳುವುದು ಸಮಯೋಚಿತವಾಗಿದೆ. ನೋಡು, ನಿನ್ನ ವಿವಾಹದ ನಂತರ ನಿನ್ನ ರಾಜ್ಯಾಡಳಿತಕ್ಕೆ ತಕ್ಕ ಸಕಲ ವ್ಯವಸ್ಥೆಗಳನ್ನು ಮಾಡಿ ನಂತರ ತೆರಳುತ್ತೇವೆ. ಇದೇ ನಮ್ಮ ಅಭಿಲಾಷೆ. ನಿಮ್ಮ ಮಾತಿಗೆ ಎದುರಾಡುವ ಶಕ್ತಿ ನನ್ನಲ್ಲಿಲ್ಲ ಅಪ್ಪಾಜಿ. ನಿಮ್ಮ ಮಾತಿನಂತೆಯೇ ಎಲ್ಲ ನಡೆಯಲಿ. ಸಂತೋಷ ಕುಮಾರ, ಸಂತೋಷ. ಕುಮಾರ, ನಾವು ಹೇಳಿದಂತೆ ನೀನು ರಾಜ್ಯಾಡಳಿತವನ್ನು ಸುಗಮವಾಗಿ ನಡೆಸಲು ಸಕಲ ವ್ಯವಸ್ಥೆಗಳನ್ನೂ ಮಾಡಿದ್ದೇವೆ. ಇನ್ನು ನಾವು ನಿಶ್ಚಿಂತೆಯಿಂದ ವಾನಪ್ರಸ್ಥಕ್ಕೆ ತೆರಳುತ್ತೇವೆ. ಅಪ್ಪಾಜಿ, ನಿಮ್ಮನ್ನು ತೊರೆದು ಹೇಗಿರಲಿ ಅಪ್ಪಾಜಿ, ಹೇಗಿರಲಿ? ಕುಮಾರ, ಖಡ್ಗ ಹಿಡಿದು ಕಾದಾಡುವ ಕಲಿವೀರ ಕ್ಷತ್ರಿಯನು ಎಂದಿಗೂ ಕಣ್ಣೀರಿಡಬಾರದು. ಅಮಾತ್ಯರೇ, ಪ್ರಭು, ನಮ್ಮ ಕುಮಾರರ ರಾಜ್ಯಾಡಳಿತದಲ್ಲಿ ನೀವು ಹಗಲಿರುಳು ಬಹು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಮಹಾಪ್ರಭು. ಎಲ್ಲರಿಗೂ ವಂದನೆ. ನಾನು ನಿನಗೆ ತ್ರಿಮೂರ್ತಿ ಸ್ವರೂಪಿಯಾದ ದತ್ತಾತ್ರೇಯ ಮಂತ್ರೋಪದೇಶವನ್ನು ಮಾಡುವೆನು. ಅದನ್ನು ನೀನು
ಶ್ರದ್ಧೆಯಿಂದ ಮನನ ಮಾಡಿಕೊಂಡು ರಾಜಧರ್ಮದೊಡನೆ ನಿಷ್ಠೆಯಿಂದ ದತ್ತಾತ್ರೇಯನ ಉಪಾಸನೆಯನ್ನು ಮಾಡು. ಮಹಾಮಂತ್ರಿಗಳೇ, ಮಹಾಪ್ರಭು, ನಮ್ಮ ಅರಮನೆಯಲ್ಲಿ ದತ್ತಾತ್ರೇಯ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಸಿದ್ಧತೆಯನ್ನು ಮಾಡಿ. ದತ್ತಾತ್ರೇಯ ಸ್ವಾಮಿಯ ಮಹಾಮಂತ್ರಿಗಳೇ, ದತ್ತಾತ್ರೇಯ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕೆಂಬುದು ನಮ್ಮ ಬಹುದಿನಗಳ ಬಯಕೆ. ಅಲ್ಲದೆ ದೈವ ಪ್ರೇರಣೆಯೂ ಆಗಿದೆ. ಆದ್ದರಿಂದ ಅತಿ ಶೀಘ್ರದಲ್ಲಿ ಪ್ರತಿಷ್ಠಾಪನಾ ಕಾರ್ಯವನ್ನು ನೆರವೇರಿಸಿ. ಅಪ್ಪಣೆ ಪ್ರಭು. ಅಮಾತ್ಯರೇ, ಪ್ರಭು, ನಮ್ಮ ಸೈನಿಕರು ಯುದ್ಧಾಭ್ಯಾಸವನ್ನು ಸರಿಯಾಗಿ ಮಾಡುತ್ತಿರುವರೆ? ಅವರಿಗೆ ಯಾವುದೇ ಕುಂದುಕೊರತೆಗಳು ಇಲ್ಲವೂ ತಾನೆ? ಪ್ರಭು, ನಮ್ಮ ಸೈನಿಕರು ಯಾವುದೇ ಶತ್ರುಗಳ ದಾಳಿ ಇದ್ದರೂ ಅವರನ್ನು ಸೋಲಿಸಿ ಹಿಮ್ಮೆಟ್ಟಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇನ್ನು ತಮ್ಮ ಆಳ್ವಿಕೆಯಲ್ಲಿ ನಮ್ಮ ಪ್ರಜೆಗಳಿಗಾಗಲಿ ಸೈನಿಕರಿಗಾಗಲಿ ಯಾವುದೇ ಕುಂದುಕೊರತೆಗಳು ಇಲ್ಲ ಪ್ರಭು. ಎಲ್ಲರೂ ಸುಭೀಕ್ಷೆಯಿಂದ ಇದ್ದಾರೆ. ಬಹಳ ಸಂತೋಷ. ಲೋಕವಂದಿತ ದೇವಾ ಸ್ವಾಮಿ ನಿನಗ್ಯಾರು ಸಾಟಿಯು ಈ ಲೋಕದಿ. ಭೂಲೋಕವಂದಿತ ದೇವಾ ಸ್ವಾಮಿ ನಿನಗ್ಯಾರು ಸಾಟಿಯು ಈ ಲೋಕದಿ. ಪರಬ್ರಹ್ಮ ಮಹಾವಿಷ್ಣು ಪರಮೇಶ್ವರ ರೂಪ ನೀನೇನೆ ದತ್ತಾತ್ರೇಯ ಸ್ವಾಮಿಯೇ. ನಿನ್ನ ಕೈಯ ಕೂಸಯ್ಯ ನಾನು, ನನ್ನ ಕೈ ಹಿಡಿದು ನಡೆಸಯ್ಯ ನೀನು. ದತ್ತಾತ್ರೇಯನೇ ಸ್ವಾಮಿ ದತ್ತಾತ್ರೇಯನೇ, ಸರ್ವಕು ಚೇತನನೇ ಎಲ್ಲ ಜೀವಿಗೂ ಮೂಲನೇ. ದತ್ತಾತ್ರೇಯನೇ ಸ್ವಾಮಿ ದತ್ತಾತ್ರೇಯನೇ, ಸರ್ವಕು ಚೇತನನೇ ಎಲ್ಲ ಜೀವಿಗೂ ಮೂಲನೇ. ಮೂಲೋಕವಂದಿತ ದೇವಾ ಸ್ವಾಮಿ ನಿನಗ್ಯಾರು ಸಾಟಿಯು ಈ ಲೋಕದಿ. ಚಂದ್ರರೇ ನಿನ್ನ ಕಂಗಳು ಮಿನುಗುತ್ತಾರೆ ಆಭರಣ. ಆ ಗುಡುಗು ಸಿಡಿಲದು ವೇದ ಮಂತ್ರವು ಹೊಳೆವ ಮಿಂಚು ನಿನಗಾರತಿಯು. ಶಾಂತಿ ಮೂರ್ತಿಯೇ ದಿವ್ಯ ದೇವನೇ ಜಗದ ಗುರುವಿಗೆ ಗುರುವು. ಮಹಜ್ಞಾನ ಜ್ಯೋತಿಯೇ ಜಗದ ಕೀರ್ತಿಯೇ ಸರ್ವಮಂಗಳದಾಯಕನೇ. ನೀನು ಒಲಿದರೆ ಇರದು ಶೋಕವು ಹರುಷದೊನಲು ಮನ ಮನೆಯು. ನೀ ಮುನಿದರಯ್ಯ ಬದುಕೆಲ್ಲ ಪ್ರಳಯ ಬರಿ ನೋವು ದುಃಖವಯ್ಯ. ಸ್ವಾಮಿ ಗುರುವೇ ಸ್ವಾಮಿ ದತ್ತಾತ್ರೇಯ, ಸ್ವಾಮಿ ಗುರುವೇ ಸ್ವಾಮಿ ದತ್ತಾತ್ರೇಯ. ಮೂಲೋಕವಂದಿತ ದೇವಾ ಸ್ವಾಮಿ ನಿನಗ್ಯಾರು ಸಾಟಿಯು ಈ ಲೋಕದಿ.
ಜನನ ಮರಣವು ನಿನ್ನ ಲೀಲೆಯು, ವಿಧಿಯ ಪಾಲಕನು ನೀನೇ. ಅನಸೂಯ ಮಾತೆಯ ಮಡಿಲಲಾಡಿದ ಮೂರು ಶಿರದ ಮಹಾಪ್ರಭು ನೀನೇ. ಮನದ ಕೋರಿಕೆ ಹರಿಸು ದೇವನೇ, ನಿನ್ನ ಒಲುಮೆಯ ಬೀರಿ. ನಿನ್ನ ದೇಹಿ ಎನ್ನುವ ಜನರ ಪೊರೆಯುವ ದೀನ ಬಂಧುವು ನೀನೇನೆ. ಮಾತೃ ಮಮತೆಯ ಪಿತೃ ಪ್ರೀತಿಯ ಕಂಡೆ ನಿನ್ನ ಮನದಲ್ಲಿ. ಕೈ ಹಿಡಿದು ನಡೆಸು ಕರುಣಾಳು ಪ್ರಭುವೆ, ನಿನ್ನ ಪಾದಧೂಳು ನಾನು. ಸ್ವಾಮಿ ಗುರುವೇ ಸ್ವಾಮಿ ದತ್ತಾತ್ರೇಯ, ಸ್ವಾಮಿ ಗುರುವೇ ದೇವಾ ದತ್ತಾತ್ರೇಯ. ಮೂಲೋಕ ವಂದಿತ ದೇವಾ ಸ್ವಾಮಿ, ನಿನಗ್ಯಾರು ಸಾಟಿಯು ಈ ಲೋಕದಿ. ಮೂಲೋಕ ವಂದಿತ ದೇವಾ ಸ್ವಾಮಿ, ನಿನಗ್ಯಾರು ಸಾಟಿಯು ಈ ಲೋಕದಿ. ಪರಬ್ರಹ್ಮ ಮಹಾವಿಷ್ಣು ಪರಮೇಶ್ವರ ರೂಪ ನೀನೇನೆ ದತ್ತಾತ್ರೇಯ ಸ್ವಾಮಿಯೇ. ನಿನ್ನ ಕೈಯ ಕೂಸಯ್ಯ ನಾನು, ನನ್ನ ಕೈ ಹಿಡಿದು ನಡೆಸಯ್ಯ ನೀನು. ದತ್ತಾತ್ರೇಯನೇ ಸ್ವಾಮಿ ದತ್ತಾತ್ರೇಯನೇ, ಸರ್ವಕು ಚೇತನನೇ ಎಲ್ಲ ಜೀವಿಗೂ ಮೂಲನೇ. ದತ್ತಾತ್ರೇಯನೇ ಸ್ವಾಮಿ ದತ್ತಾತ್ರೇಯನೇ, ಸರ್ವಕು ಚೇತನನೇ ಎಲ್ಲ ಜೀವಿಗೂ ಮೂಲನೇ. ಮೂಲೋಕ ವಂದಿತ ದೇವಾ ಸ್ವಾಮಿ, ನಿನಗ್ಯಾರು ಸಾಟಿಯು ಈ ಲೋಕದಿ. ನಂದರಾಜ, ನಿನ್ನ ಪೂಜಾ ಶ್ರದ್ಧೆ, ಧರ್ಮನಿಷ್ಠೆ ಹಾಗೂ ಭಕ್ತಿಯನ್ನು ಕಂಡು ಸಂಪ್ರೀತನಾಗಿದ್ದೇನೆ. ನೀನು ಪ್ರಾತಃ ಕಾಲವೇ ಪೂಜಾ ಮಂದಿರಕ್ಕೆ ಹೋಗು. ಅಲ್ಲಿ 2 ಪಾದುಕೆಗಳು ಇರುತ್ತವೆ. ಅವುಗಳನ್ನು ಧರಿಸಿ ನೀನು ಎಲ್ಲಿಗೆ ಹೋಗಬೇಕು ಅಂದುಕೊಳ್ಳುವೆಯೋ ಆ ಸ್ಥಳಕ್ಕೆ ಕ್ಷಣ ಮಾತ್ರದಲ್ಲಿ ಹೋಗುವೆ. ನಿನಗೆ ಮಂಗಳವಾಗಲಿ. ದತ್ತಾತ್ರೇಯ ಸ್ವಾಮಿ, ನನ್ನ ಕನಸಿನಲ್ಲಿ ಕಾಣಿಸಿಕೊಂಡೆಯ ತಂದೆ. ಆಗಲಿ, ಎಲ್ಲವೂ ನಿನ್ನಿಚ್ಛೆಯಂತೆಯೇ ಆಗಲಿ. ನೀನು ನೀಡಿರುವ ಪಾದುಕೆಗಳನ್ನು ಧರಿಸಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿಶ್ವನಾಥನ ದರ್ಶನವನ್ನು ಪಡೆದು ಪುನೀತನಾಗುತ್ತೇನೆ. ಈ ವಿಷಯವನ್ನು ಗೌಪ್ಯವಾಗಿಡಬೇಕು. ಯಾವುದೇ ಕಾರಣಕ್ಕೂ ನನ್ನ ಪತ್ನಿಗೆ ತಿಳಿಯಬಾರದು. ಈಗಲೇ ದತ್ತಾತ್ರೇಯ ವಿಗ್ರಹದ ಬಳಿಗೆ ಹೋಗಿ ನೋಡುತ್ತೇನೆ. ಎಷ್ಟು ಸುಂದರವಾಗಿವೆ ಅಮೋಘವಾದ ಪಾದುಕೆಗಳು. ಸ್ವಾಮಿ ದತ್ತಾತ್ರೇಯ, ಏನು ನಿನ್ನ ಲೀಲೆ. ಕೃತಾರ್ಥನಾದೆ ಸ್ವಾಮಿ, ಕೃತಾರ್ಥನಾದೆ. ಈ ಪಾದುಕೆಗಳನ್ನು ಧರಿಸಿ ಬೆಳಕು ಹರಿಯುವುದರೊಳಗೆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬರುತ್ತೇನೆ.
ಓಂ ನಮೋ ದತ್ತಾತ್ರೇಯಾಯ ನಮಃ. ಓಂ ನಮೋ ದತ್ತಾತ್ರೇಯಾಯ ನಮಃ. ಎಂತಹ ರಮಣೀಯವಾದ ಸ್ಥಳ! ಕಾಶಿ ವಿಶ್ವನಾಥ, ವಿಶಾಲಾಕ್ಷಿ ನೆಲೆಸಿರುವ ಈ ಪುಣ್ಯ ಕ್ಷೇತ್ರವನ್ನು ಸ್ಪರ್ಶಿಸಿ ನನ್ನ ಜನ್ಮ ಪಾವನವಾಯಿತು, ಪಾವನವಾಯಿತು. ನಿನ್ನ ದರ್ಶನವನ್ನು ಪಡೆಯಬೇಕೆಂಬ ನನ್ನ ಮಹತ್ವಾಕಾಂಕ್ಷೆ ಶ್ರೀ ದತ್ತಾತ್ರೇಯ ಸ್ವಾಮಿಯ ಕೃಪಾಕಟಾಕ್ಷದಿಂದ ಇಂದು ನೆರವೇರಿತು. ಸ್ವಾಮಿ, ಪ್ರತಿದಿನವೂ ನಾನು ಇಲ್ಲಿಗೆ ಬಂದು ನಿನ್ನ ದರ್ಶನವನ್ನು ಪಡೆದು ಪುನೀತನಾಗುವಂತೆ ಹರಸು ತಂದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. दत्तात्रेयाय नमः. ओम दत्तात्रेयाय नमः. ಸ್ವಾಮಿ ದತ್ತಾತ್ರೇಯ, ಈ ಪಾದಕೆಗಳು ಯಾರಿಗೂ ಕಾಣದಂತೆ ಮುಚ್ಚಿಡುತ್ತೇನೆ. ಎಲ್ಲಿಗೆ ಹೋದರು? ಇರಲಿ, ನೋಡೋಣ.
ಸ್ವಾಮಿ, ಇದೇನಿದು ಪಾದುಕೆಗಳು? ಇವನ್ನು ಧರಿಸಿ ಎಲ್ಲಿಗೆ ಹೊರಟಿರುವಿರಿ? ಶಶಿರೇಖಾ, ಈ ಸರಿರಾತ್ರಿಯಲ್ಲಿ ನೀನೇಕೆ ಇಲ್ಲಿಗೆ ಬಂದೆ? ಬಹಳ ದಿನಗಳಿಂದ ಗಮನಿಸುತ್ತಿದ್ದೇನೆ. ಸರಿರಾತ್ರಿಯಲ್ಲಿ ಎದ್ದು ಒಬ್ಬರೇ ಎಲ್ಲಿಗೋ ಹೋಗುತ್ತೀರಿ, ನಂತರ ಬೆಳಕು ಹರಿಯುವುದೊಳಗೆ ಬಂದು ಮಲಗುತ್ತೀರಿ. ಎಲ್ಲಿಗೆ ಹೋಗುತ್ತೀರಿ ಸ್ವಾಮಿ? ಏನು ಮಾಡುತ್ತೀರಿ? ದಯಮಾಡಿ ತಿಳಿಸಿ. ಶಶಿರೇಖಾ, ಅದೊಂದು ರಹಸ್ಯವಾದ ವಿಷಯ. ಅನ್ಯತಾ ಭಾವಿಸಬೇಡ. ಈ ವಿಷಯವನ್ನು ನೀನು ತಿಳಿದುಕೊಳ್ಳದಿರುವುದೇ ಲೇಸು. ಸ್ವಾಮಿ, ಪತಿಯೇ ಪರದೈವವೆಂದು ನಂಬಿರುವ ಈ ನಿಮ್ಮ ಸಹಧರ್ಮಿಣಿಗೆ ತಿಳಿಸಲಾಗದ ವಿಷಯವಾದರೂ ಏನು? ಅಂತಹ ರಹಸ್ಯವಾದರೂ ಏನು ಸ್ವಾಮಿ? ಶಶಿರೇಖಾ, ನನ್ನ ಮೇಲೆಯೇ ನಿನಗೆ ಅನುಮಾನವೇ? ನನ್ನ ಸ್ವಾಮಿಯ ಮೇಲೆ ಸಂಶಯ ಪಡುವಷ್ಟು ನೀಚಳು ನಾನಲ್ಲ. ಹಾಗೆಂದೂ ಭಾವಿಸಬೇಡಿ ಸ್ವಾಮಿ. ನಾನೇನಾದರೂ ನಿಮ್ಮನ್ನು ಅಡ್ಡಿಪಡಿಸಬಹುದೆಂಬ ಆತಂಕವೇ? ಅಥವಾ ನನ್ನಿಂದೇನಾದರೂ ಲೋಪವಾಗಿದೆಯೇ? ಆ ರೀತಿ ಏನಾದರೂ ಆಗಿದ್ದಲ್ಲಿ ನನಗೆ ಏನು ಬೇಕಾದರೂ ಶಿಕ್ಷೆ ನೀಡಿ, ಆ ಅಧಿಕಾರ ನಿಮಗಿದೆ. ಆದರೆ ಈ ರಹಸ್ಯವನ್ನು ಮುಚ್ಚಿಟ್ಟು ನನಗೆ ಮಾನಸಿಕ ನೋವನ್ನು ಮಾತ್ರ ಕೊಡಬೇಕು. ಶಶಿರೇಖಾ, ದುಃಖಿಸಬೇಡ. ಬೇಡ, ಬಾ. ಓಂ ದತ್ತಾತ್ರೇಯಾಯ ನಮಃ. ಇದು ಮಹಾಪುಣ್ಯಕ್ಷೇತ್ರವಾದ ಕಾಶಿ. ಈ ಜಗತ್ತನ್ನೇ ಉದ್ಧರಿಸುವ ವಿಶ್ವನಾಥ ಹಾಗೂ ವಿಶಾಲಾಕ್ಷಿಯು ನೆಲೆಸಿರುವ ಧರೆಯ ಕೈಲಾಸವು. ಸ್ವಾಮಿ, ಅರಮನೆಯಲ್ಲಿ ಇದ್ದ ನಾವು ಕ್ಷಣ ಮಾತ್ರದಲ್ಲಿ ಇಲ್ಲಿಗೆ ಬರಲು ಹೇಗೆ ಸಾಧ್ಯ? ದತ್ತಾತ್ರೇಯ ಸ್ವಾಮಿಯು ಕರುಣಿಸಿದ ಈ ಪವಿತ್ರವಾದ ಪಾದುಕೆಗಳ ಸಹಾಯದಿಂದ ಕ್ಷಣ ಮಾತ್ರದಲ್ಲಿ ನಾವು ಇಲ್ಲಿಗೆ ಬರಲು ಸಾಧ್ಯವಾಯಿತು. ಪ್ರತಿನಿತ್ಯ ಸರಿರಾತ್ರಿಯಲ್ಲಿ ಇಲ್ಲಿಗೆ ಬಂದು ಗಂಗೆಯಲ್ಲಿ ಮಿಂದು ವಿಶ್ವನಾಥ ವಿಶಾಲಾಕ್ಷಿಯ ದರ್ಶನವನ್ನು ಪಡೆದು ಸೂರ್ಯ ಹುಟ್ಟುವುದಕ್ಕೂ ಮುನ್ನ ಅರಮನೆಗೆ ಹಿಂದಿರುಗುತ್ತಿದ್ದೆ. ತಿಳಿಯಿತೆ? ಸ್ವಾಮಿ, ಸತ್ಯವನ್ನು ಅರಿಯದೆ ವೃಥಾ ನಿಮ್ಮನ್ನು ಶಂಕಿಸಿ ನೋಯಿಸಿದ ಈ ಪಾಪಿಯನ್ನು ಕ್ಷಮಿಸಿ ಸ್ವಾಮಿ. ದೇವಿ, ಕ್ಷಮಿಸುವಂತ ತಪ್ಪು ನೀನೇನೂ ಮಾಡಿಲ್ಲ. ಎಲ್ಲ ದೈವಿಚ್ಛೆ. ನಡೆ, ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡೋಣ. ನಾನು ಪಾಪಿ. ನಾನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಆಯಿತು. ದೇವಿ, ಏನಾಯಿತು? ನಿಮ್ಮಂತಹ ಪುಣ್ಯವಂತರನ್ನು ಶಂಕಿಸಿದ ನನ್ನಂತಹ ಪಾಪಿಗೆ ತಕ್ಕ ಶಾಸ್ತಿ ಆಯಿತು. ಅಯ್ಯೋ ಶಿವನೇ, ನಿನ್ನ ಕ್ಷೇತ್ರಕ್ಕೆ ಬಂದು ನಿನ್ನ ದರ್ಶನ ಮಾಡಲಾರದಷ್ಟು ಪಾಪಿ ಆದನಲ್ಲ ನಾನು. ದೇವಿ, ಏಕೆ ಅಳುತ್ತಿರುವೆ? ಏನಾಯಿತು? ಸ್ವಾಮಿ, ಸ್ತ್ರೀಯರಿಗೆ ಸಹಜವಾದ ಋತುಚಕ್ರ ನನಗೀಗ ಪ್ರಾರಂಭವಾಗಿದೆ. ಎಂತಹ ಅಪಚಾರವಾಯಿತು. ಈಗ ಈ ಪವಿತ್ರವಾದ ಪಾದುಕೆಗಳನ್ನು ಸ್ಪರ್ಶಿಸುವಂತೆಯೂ ಇಲ್ಲ, ಅರಮನೆಗೆ ಹಿಂದಿರುಗದೆ ಇರುವಂತೆಯೂ ಇಲ್ಲ. ಈಗೇನು ಮಾಡುವುದು? ओम चामुंडेश्वरी नमः। ओम काशी विश्वनाथाय नमः। ओम जगदीश्वरी नमः। ನೀವುಗಳು ಯಾರು?
ಈ ನಡುರಾತ್ರಿಯಲ್ಲಿ ಇಲ್ಲೇಕೆ ಇರುವಿರಿ? ನಿಮ್ಮನ್ನು ನೋಡುತ್ತಿದ್ದರೆ ಯಾವುದೋ ಪ್ರಾಂತ್ಯದ ರಾಜರಾಣಿಯರಂತೆ ಭಾಸವಾಗುತ್ತಿದೆ. ಹೌದು ಸ್ವಾಮಿ. ಮಹಾಸ್ವಾಮಿ, ನಾನು ನಂದವರ ರಾಜ್ಯದ ನಂದ ಮಹಾರಾಜ. ಈಕೆ ನನ್ನ ಸಹಧರ್ಮಿಣಿ ಶಶಿರೇಖಾ. ದತ್ತಾತ್ರೇಯ ಸ್ವಾಮಿಯು ನೀಡಿರುವ ಪವಿತ್ರ ಪಾದುಕೆಗಳ ಸಹಾಯದಿಂದ ಕಾಶಿ ವಿಶ್ವನಾಥನ ದರ್ಶನಕ್ಕಾಗಿ ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಆದರೆ ಸ್ತ್ರೀಯರಿಗೆ ಸಹಜವಾದ ಋತುಚಕ್ರ ನನಗೀಗ ಪ್ರಾರಂಭವಾಗಿದೆ. ಶಿವ ಶಿವ, ಎಂತಹ ಅಪಚಾರವಾಯಿತು. ಈಗ ಈ ಪವಿತ್ರವಾದ ಪಾದುಕೆಗಳನ್ನು ಸ್ಪರ್ಶಿಸುವಂತೆಯೂ ಇಲ್ಲ, ಅರಮನೆಗೆ ಹಿಂದಿರುಗದೆ ಇರುವಂತೆಯೂ ಇಲ್ಲ. ತಮ್ಮನ್ನು ನೋಡಿದರೆ ಮಹಾಮಹಿಮರಂತೆ ಕಾಣುತ್ತಿರುವಿರಿ. ನನ್ನ ಪತ್ನಿಯ ದೋಷವನ್ನು ತಾವು ನಿವಾರಿಸಿದರೆ ನನ್ನ ನಂದವರ ರಾಜ್ಯದ ಹಲವು ಗ್ರಾಮಗಳನ್ನು ತಮಗೆ ದಾನವಾಗಿ ನೀಡುತ್ತೇನೆ. ಕೊಟ್ಟ ಮಾತನ್ನು ಮರೆಯುವುದು ಮಹಾರಾಜರುಗಳ ಮಹಾಗುಣ. ಹೀಗಿರುವಾಗ ನಿಮ್ಮ ಮಾತನ್ನು ನಂಬುವುದಾದರೂ ಹೇಗೆ? ನಾ ಕೊಟ್ಟ ಮಾತನ್ನು ಎಂದೂ ತಪ್ಪುವವನಲ್ಲ. ನಾ ಕೊಟ್ಟ ಮಾತಿಗೆ ಆ ಕಾಶಿ ವಿಶ್ವನಾಥನೇ ಸಾಕ್ಷಿ. ಸರಿ, ಹಾಗಿದ್ದರೆ ನನ್ನ ಸಂಪೂರ್ಣ ತಪಶಕ್ತಿಯನ್ನು ಧಾರೆ ಎರೆದು ನಿಮ್ಮ ಪತ್ನಿಯ ದೋಷವನ್ನು ಪರಿಹರಿಸುತ್ತೇನೆ. ಆದರೆ ನನ್ನ ಕುಲದೇವತೆಯಾದ ಚಾಮುಂಡೇಶ್ವರಿಯನ್ನೇ ಸಾಕ್ಷಿಯಾಗಿಟ್ಟುಕೊಂಡು ಗಂಗಾ ಜಲದಿಂದ ಧಾರೆ ಎರೆದು ನನಗೆ ವಾಗ್ದಾನವನ್ನು ಕೊಡಬೇಕು. ಹಾಗೆ ಆಗಲಿ. ಸರಿ, ಹಾಗಿದ್ದರೆ ಬನ್ನಿ. ಗಂಗೆ ಜಯಮೇ ಚ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ. ಮಹಾರಾಜ, ಚಾಮುಂಡೇಶ್ವರಿಯ ಪಾದಸಾಕ್ಷಿಯಾಗಿ ಗಂಗಾ ಜಲವನ್ನು ಮುಟ್ಟಿ ನನಗೆ ವಾಗ್ದಾನವನ್ನು ಕೊಡಿ. ತಾಯಿ ಚಾಮುಂಡೇಶ್ವರಿ, ನನ್ನ ನಂದವರ ರಾಜ್ಯದ ಹಲವು ಗ್ರಾಮಗಳನ್ನು ಈ ಬ್ರಾಹ್ಮಣೋತ್ತಮರಿಗೆ ದಾನವಾಗಿ ನೀಡುತ್ತೇನೆ. ಇದಕ್ಕೆ ನೀನೇ ಸಾಕ್ಷಿ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी चामुण्डेश्वरी नमोऽस्तुते. ॐ महामाये चामुण्डेश्वरी त्रिशूलधारिणी सिंहवाहिनी नमो नमः, नमो नमः. चामुण्डेश्वर्ये नमः. ओम त्रिशूलधारिण्ये नमः. ओम जगदीश्वर्ये नमः. ओम सिंहवाहिन्ये नमः. ओम राजराजेश्वर्ये नमः. ओम गायत्र्यै नमः. ओम त्रिशूलधारिण्ये नमः. ओम दुर्ग्यै नमः. ओम जगदादिशक्तिये नमः. ओम दुर्गा परमेश्वर्यै नमः. ओम अंबिकायै नमः. ओम कालिकाम्बयै नमः. ओम जगज्जनन्यै नमः. ओम आदिशक्तिये नमः. ओम पराशक्तिये नमः. ओम महाशक्ति आवाहनम्. ओम महाशक्ति आवाहनम्. सर्वशक्ति सिद्धिरस्तु.
ಸರ್ವದೋಷ ನಿವಾರಣೋ ಭವ, ಸರ್ವದೋಷ ನಿವಾರಣೋ ಭವ. ಅಪವಿತ್ರೋ ಪವಿತ್ರೋ ಭವ, ಅಪವಿತ್ರೋ ಪವಿತ್ರೋ ಭವ, ಅಪವಿತ್ರೋ ಪವಿತ್ರೋ ಭವ. ತಾಯಿ, ನೀನೀಗ ದೋಷಮುಕ್ತಳಾಗಿ ಪವಿತ್ರಳಾಗಿದ್ದೀಯೆ. ನಿನ್ನ ರಜಸ್ವಲೆ ದೋಷ ನಿವಾರಣೆಯಾಯಿತು. ಮಹಾರಾಜ, ನೀನಿನ್ನು ನಿನ್ನ ಪತ್ನಿ ಸಮೇತ ರಾಜಧಾನಿಗೆ ನಿರಾತಂಕವಾಗಿ ಹಿಂದಿರುಗಬಹುದು. ನಿಮಗೆ ಮಂಗಳವಾಗಲಿ. ಓಂ ದತ್ತಾತ್ರೇಯಾಯ ನಮಃ. ದೇವಿ, ಇನ್ನು ಮುಂದೆ ಈ ಪಾದುಕೆಗಳನ್ನು ಧರಿಸುವುದು ಬೇಡ. ಆಗಲಿ ಸ್ವಾಮಿ. ನಡೆ ಹೋಗೋಣ. ವಿಶ್ವನಾಥ, ಏನಪ್ಪಾ ನಿನ್ನ ಪರೀಕ್ಷೆ? ಮಳೆ ಬೆಳೆ ಇಲ್ಲದೆ ಊರಿಗೆ ಕ್ಷಾಮ ಬಂದು ಕಾಡ್ತಾ ಇದೆ. ಕುಡಿಯೋಕೆ ನೀರಿಲ್ದೆ, ತಿನ್ನೋಕೆ ಅನ್ನ ಇಲ್ಲದೆ ಹಸಿವಿನಿಂದ ಜನಗಳು ಪ್ರಾಣ ಬಿಡ್ತಾ ಇದ್ದಾರೆ. ಈ ಸಂಕಷ್ಟದಿಂದ ಹೇಗೆ ಪಾರಾಗಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಶಿವನೇ. ತಾವು ಅನ್ಯತಾ ಭಾವಿಸದಿದ್ದರೆ ನನ್ನದೊಂದು ಮನವಿ. ಹೇಳಿ ಪಂಡಿತ್ರೆ. ಈ ಹಿಂದೆ ದಕ್ಷಿಣ ಪ್ರಾಂತ್ಯದ ನಂದರಾಜ ನಮಗೆ ನೀಡಿದ ವಾಗ್ದಾನದಂತೆ ನಾವು ಅಲ್ಲಿಗೆ ಹೋಗಿ ದಾನವನ್ನು ಪಡೆದು ನೆಮ್ಮದಿಯಾಗಿರಬಹುದು. ಹೌದು, ಪಂಡಿತರು ಹೇಳಿದಂತೆ ನಾವೆಲ್ಲರೂ ಕುಟುಂಬ ಸಮೇತರಾಗಿ ಅಲ್ಲಿಯೇ ನೆಲೆಸಿ ಸುಖ ನೆಮ್ಮದಿಯಿಂದ ಇದ್ದು ಬಿಡೋಣ. ಆದರೆ ನಾವು ಪರಂಪರಾಗತವಾಗಿ ಮಾಡಿಕೊಂಡು ಬಂದಿರುವ ವೈದಿಕ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಯನ್ನು ಮಾಡಬೇಕಾಗುವುದಲ್ಲ. ಪಂಚಾಂಗದ ಕಟ್ಟುಗಳನ್ನಿಟ್ಟುಕೊಂಡು ನಾವು ಹೀಗೆಯೇ ಎಷ್ಟು ದಿನಗಳ ಕಾಲ ಬೇಡಿಕೊಂಡಿರಬೇಕು? ಅದು ಇನ್ನೂ ಸಾಕು. ಇನ್ಮುಂದೆ ನಾವು ಈ ಕಾಶಿ ಕ್ಷೇತ್ರದಲ್ಲೇ ಇದ್ದರೆ ಸಾವೇ ಗತಿಯಾಗುತ್ತದೆ. ನಾವೆಲ್ಲರೂ ಬದುಕಬೇಕಾದ್ರೆ ಇರೋದು ಒಂದೇ ದಾರಿ. ಅದೇನೆಂದ್ರೆ ನಂದರಾಜನ ವಾಗ್ದಾನದಂತೆ ಅಗ್ರಹಾರ ಹಾಗೂ ಹಲವು ಹಳ್ಳಿಗಳನ್ನ ದಾನವಾಗಿ ಸ್ವೀಕರಿಸೋದು. ನಿಮ್ಮ ಸಲಹೆಯೂ ಸಮಂಜಸವಾಗಿದೆ. ನಾವು ಇದನ್ನು ದುರಾಸೆಯಿಂದ ಸ್ವೀಕರಿಸುತ್ತಿಲ್ಲವಲ್ಲ. ಭೀಕರ ಕ್ಷಾಮದ ಪರಿಸ್ಥಿತಿಯಿಂದ ಹೊರಬರಲಾಗದೆ ಅನ್ಯ ಮಾರ್ಗವಿಲ್ಲದೆ ಸ್ವೀಕರಿಸುತ್ತಿದ್ದೇವೆ. ಆದರೆ ನಮ್ಮ ಆಚಾರ ವಿಚಾರಗಳನ್ನು ಬಿಡುವಂತಿಲ್ಲ. ಮೊದಲು ನಾವು ಕೆಲವು ಮಂದಿ ಮಾತ್ರ ನಂದವರನ ಬಳಿಗೆ ಹೋಗೋಣ. ಆನಂತರ ಬಂದು ಉಳಿದವರನ್ನು ಕರೆದುಕೊಂಡು ಹೋಗೋಣ. ಹಾಗೆ ಆಗಲಿ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ತಮ್ಮನ್ನು ಕಾಣಲು ಕಾಶಿಯಿಂದ ಬ್ರಾಹ್ಮಣೋತ್ತಮರು ಬಂದಿದ್ದಾರೆ. ಬ್ರಾಹ್ಮಣೋತ್ತಮರೆಂದರೆ ನಾನು ವಾಗ್ದಾನ ನೀಡಿದ ಪಂಡಿತರೇ ಇರಬೇಕು. ಬರ ಹೇಳು. ಅಪ್ಪಣೆ ಪ್ರಭು. ಬ್ರಾಹ್ಮಣೋತ್ತಮರೆಂದರೆ ನಾನು ವಾಗ್ದಾನ ನೀಡಿದ ಪಂಡಿತರೇ ಇರಬೇಕು. ನಾನಂದು ಮಾತು ಕೊಟ್ಟಿರುವ ವಿಷಯ ಸಭೆಯಲ್ಲಿ ಯಾರಿಗೂ ತಿಳಿದಿಲ್ಲ. ಅಂದು ನನ್ನ ಪತ್ನಿಯ ಋತುದೋಷದ ಪರಿಹಾರಕ್ಕಾಗಿ ಕೊಟ್ಟ ವಾಗ್ದಾನವು ಇವರಿಗೆಲ್ಲ ತಿಳಿದರೆ ಏನು ಅನಾಹುತವಾಗುವುದೋ ಏನೋ. ಇದನ್ನು ತಪ್ಪಿಸಲು ಮೌನೇನ ಕಲಹಂ ನಾಸ್ತಿ ಎಂಬಂತೆ ನಾನೀಗ ಗೊತ್ತಿಲ್ಲದಂತೆ ನಟಿಸುವುದೇ ಲೇಸು.
ಬ್ರಾಹ್ಮಣೋತ್ತಮರಿಗೆ ಪ್ರಣಾಮಗಳು. ಶುಭಮಸ್ತು. ತಾವುಗಳು ನಾವು ಯಾರೆಂದು ನಿನಗೆ ಗುರುತು ಸಿಗಲಿಲ್ಲವೇ? ಮಹಾರಾಜ, ಅಂದು ನೀನು ಮಂತ್ರ ಪಾದುಕೆಗಳ ಸಹಾಯದಿಂದ ಪತ್ನಿ ಸಮೇತನಾಗಿ ಕಾಶಿಗೆ ಬಂದಿದ್ದಾಗ ನಿನ್ನ ಪತ್ನಿಗೆ ಋತುದೋಷ ಸಂಭವಿಸಿ ರಾಜಧಾನಿಗೆ ಹಿಂದಿರುಗಿ ಬರಲಾಗದೆ ಸಂಕಟ ಪಡುತ್ತಿದ್ದಾಗ ಅಲ್ಲಿಗೆ ಬಂದ ನಮ್ಮನ್ನು ಕಂಡು ಈ ದೋಷವನ್ನು ನಿವಾರಿಸುವಿರಾದರೆ ನಂದವರದ ಕೆಲವು ಗ್ರಾಮಗಳನ್ನು ಅಗ್ರಹಾರವನ್ನಾಗಿ ನಿಮಗೆ ದಾನ ಕೊಡುತ್ತೇನೆಂದು ಮಾತು ಕೊಟ್ಟು ಆ ದೋಷವನ್ನು ನಿವಾರಿಸಿಕೊಂಡು ರಾಜಧಾನಿಗೆ ಹಿಂತಿರುಗಿದ್ದು ನೆನಪಿಲ್ಲವೇನು? ಮಹಾರಾಜ, ಕೊಟ್ಟ ವಾಗ್ದಾನ ಮರೆತೆಯೇನು? ಕೊಟ್ಟ ಮಾತನ್ನು ಮರೆಯುವುದು ಮಹಾರಾಜರುಗಳ ಮಹಾಗುಣವೆಂದು ನಾವು ಅಂದೆಯೇ ಹೇಳಿದ್ದೆವು. ಅದು ಇಂದು ಖಚಿತವಾಯಿತು. ಛೆ, ನಮ್ಮ ಪ್ರಾಂತ್ಯದಲ್ಲಿ ಭೀಕರ ಕ್ಷಾಮ ತಲೆದೋರಿದ್ದರಿಂದ ನೀನು ಕೊಟ್ಟ ವಾಗ್ದಾನದ ನೆನಪಾಗಿ ಇಲ್ಲಿಗೆ ಬಂದೆವು. ಆದರೆ ನೀನು ಮಾತ್ರ ನಮ್ಮ ಪರಿಚಯವೇ ಇಲ್ಲವೆಂಬಂತೆ ಸುಮ್ಮನೆ ಕುಳಿತಿರುವೆಯಲ್ಲ. ಎಂತಹ ವಿಪರ್ಯಾಸ! ಪಂಡಿತರೆ, ನೀವು ಹೇಳುತ್ತಿರುವುದನ್ನು ಕೇಳುತ್ತಿದ್ದರೆ ಇದೆಲ್ಲ ಕಟ್ಟುಕತೆಯಂತಿದೆ. ನಮ್ಮ ಮಹಾರಾಜರು ಪಟ್ಟಾಭಿಷೇಕವಾದಂದಿನಿಂದ ಇಂದಿನವರೆವಿಗೂ ರಾಜ್ಯದಿಂದ ಹೊರಗೆ ಪತ್ನಿ ಸಮೇತರಾಗಿ ಕಾಶಿಗೆ ಹೋಗೇ ಇಲ್ಲ. ಅಂತಹದರಲ್ಲಿ ಅವರು ನಿಮಗೆ ಅಲ್ಲಿ ವಾಗ್ದಾನ ಮಾಡಿದರು ಎಂದರೆ ನಂಬುವುದಾದರೂ ಹೇಗೆ? ಇದನ್ನು ನಂಬಲು ಸಾಧ್ಯವಿಲ್ಲ. ನೀವು ಹೇಳುವುದು ನಿಜವೆಂದು ಭಾವಿಸುವುದಾದರೆ ನ್ಯಾಯಶಾಸ್ತ್ರದ ಪ್ರಕಾರ ಸಾಕ್ಷ್ಯಾಧಾರಗಳು ಬೇಕು. ಈ ಸಂಗತಿಯನ್ನ ಸಾಕ್ಷಿ ಸಮೇತ ನಿರೂಪಿಸಿದರೆ ನಿಮಗೆ ನ್ಯಾಯ ದೊರಕಬಹುದು. ಅದನ್ನು ಬಿಟ್ಟು ಮಹಾರಾಜರನ್ನು ನಿಂದಿಸುವುದು ತಮ್ಮಂತಹವರಿಗೆ ಶೋಭೆ ತರುವಂತದ್ದಲ್ಲ. ದಯಮಾಡಿ ಸಾಕ್ಷಿಗಳೇನಾದರೂ ಇದ್ದರೆ ತಿಳಿಸಿ. ನಮ್ಮ ಮಾತೆ ನಾವು ಹೇಳುತ್ತಿರುವ ವಿಷಯಕ್ಕೆ ಸಾಕ್ಷಿ. ಮಹಾರಾಜರು ಅಂದು ಸಾಕ್ಷಾತ್ ಚಾಮುಂಡೇಶ್ವರಿಯ ಪಾದ ಮುಟ್ಟಿ ಪ್ರಮಾಣ ಮಾಡಿದ್ದಾರೆ. ಆ ಮಹಾತಾಯಿಯ ಹೊರತು ನಮಗೆ ಬೇರಾವ ಸಾಕ್ಷಿಯೂ ಇಲ್ಲ. ಈ ವಿಷಯ ತಿಳಿದಿದ್ದರೂ ನಿಮ್ಮ ಮಹಾರಾಜರು ಸುಮ್ಮನೇಕೆ ಇರುವರೋ ನಮಗೆ ತಿಳಿಯುತ್ತಿಲ್ಲ. ನಿಮಗೆ ಸಾಕ್ಷಿ ಬೇಕೇ ಬೇಕು ಎನ್ನುವುದಾದರೆ ನಮ್ಮ ತಪಶಕ್ತಿಯಿಂದ ಸಾಕ್ಷಾತ್ ಚಾಮುಂಡೇಶ್ವರಿಯನ್ನೇ ಸಾಕ್ಷಿ ಹೇಳಲು ಕರೆತರುತ್ತೇವೆ. ಪಂಡಿತೋತ್ತಮರೇ, ಆ ಮಹಾತಾಯಿಯನ್ನು ಸಾಕ್ಷಿಗಾಗಿ ಕರೆತರುವುದಾದರೆ ನಾವು ಸಂತೋಷದಿಂದ ಬರಮಾಡಿಕೊಳ್ಳುತ್ತೇವೆ. ನಿಮ್ಮಿಂದಾಗಿ ಆ ಚಾಮುಂಡೇಶ್ವರಿಯನ್ನು ದರ್ಶಿಸುವ ಸೌಭಾಗ್ಯ ನಮಗೆ ದೊರಕುವಂತಾದರೆ ನಾವು ನಿಮಗೆ ಚಿರಋಣಿಗಳಾಗಿರುತ್ತೇವೆ. ಹಾಗೆಯೇ ಆಗಲಿ ಮಹಾರಾಜ, ನಾವಿನ್ನು ಬರುತ್ತೇವೆ. ಹೇ ಚಾಮುಂಡೇಶ್ವರಿ, ಎಲ್ಲವೂ ನಿನ್ನ ಲೀಲೆಯಮ್ಮ. ನನ್ನ ಮೇಲೆ ಮುನಿಸಿಕೊಳ್ಳದೆ ಕರುಣೆ ತೋರಿ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ಅನುಗ್ರಹಿಸು ತಾಯಿ, ಅನುಗ್ರಹಿಸು. ಅಮ್ಮ ಜಗದೀಶ್ವರಿ, ಜಗನ್ಮಾತೆ, ಜಗಜ್ಜನನಿ, ಕಾಳಿಕಾಂಬೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಆದಿಶಕ್ತಿ, ಅಮ್ಮ ದುರ್ಗೆ, ಕಾಳಿಕಾದೇವಿ, ಉಮಾ ಮಹೇಶ್ವರಿ, ಚಾಮುಂಡೇಶ್ವರಿ, ಭಕ್ತರ ಕರೆಗೆ ಓಡೋಡಿ ಬರುವ ಕರುಣಾಮಯಳೆ, ನಮ್ಮನ್ನು ಸಂಕಷ್ಟದಿಂದ ಪಾರು ಮಾಡುತ್ತಾಯೇ, ಪಾರು ಮಾಡು. ಆ ದಿನ ನಂದರಾಜನು ನಿನ್ನನ್ನೇ ಸಾಕ್ಷಿಯನ್ನಾಗಿಟ್ಟುಕೊಂಡು ಗ್ರಾಮಗಳನ್ನು ದಾನ ಕೊಡುವುದಾಗಿ ವಾಗ್ದಾನವಿತ್ತಿದ್ದನು. ಆದರೆ ಈಗ ನಮಗೆ ಕೊಟ್ಟಿರುವ ವಾಗ್ದಾನವನ್ನು ಮರೆತು ಸಾಕ್ಷಿ ಕೇಳುತ್ತಿದ್ದಾನೆ. ತಾಯೇ, ನಿನ್ನ ಸಾಕ್ಷಿ ಕೇಳುತ್ತಿದ್ದಾನೆ. ಅಮ್ಮ, ಸರ್ವವನ್ನು ಬಲ್ಲ ನಿನಗೆ ತಿಳಿಯದ್ದೇನಿದೆ ತಾಯೇ? ನಿನ್ನ ಹೊರತು ನಮಗೆ ಬೇರಾರೂ ಇಲ್ಲ ತಾಯೇ. ನಿನ್ನನ್ನೇ ನಂಬಿದ್ದೇವೆ.
ಧರ್ಮಜ್ಞೆಯಾದ ನೀನು ನಮ್ಮೊಡನೆ ಬಂದು ಸಾಕ್ಷಿ ಹೇಳಿ ನಮ್ಮನ್ನು ಕಾಪಾಡು ತಾಯೇ, ಕಾಪಾಡು. ದರ್ಶನ ನೀಡು ತಾಯೇ, ದರ್ಶನ ನೀಡು. ಏಕೆ ತಾಯಿಯ ಮೌನವಾಗಿರುವೆ? ಈ ನಿನ್ನ ಮಗನ ಮೇಲೆ ಮುನಿಸೇತಕ್ಕೆ ತಾಯೇ. ಜಗದೀಶ್ವರಿ, ಜಗಜ್ಜನನಿ, ಚಾಮುಂಡೇಶ್ವರಿ, ದರ್ಶನ ನೀಡಿ ಸಾಕ್ಷಿ ಹೇಳುವ ತಾಯೇ, ಸಾಕ್ಷಿ ಹೇಳುವ, ಸಾಕ್ಷಿ ಹೇಳುವ ತಾಯೇ, ಸಾಕ್ಷಿ ಹೇಳುವ. ಪಂಡಿತರೇ, ತಾವು ಇಷ್ಟೊಂದು ಬೇಡಿಕೊಂಡರೂ ಸಹ ತಾಯಿ ದರ್ಶನವನ್ನಿತ್ತು ಮಾತನಾಡುತ್ತಿಲ್ಲ. ಹೌದು ಪಂಡಿತರೇ, ದೇವಿಗೆ ನಮ್ಮ ಮೇಲೆ ಕರುಣೆಯೇ ಇಲ್ಲವೆಂದು ಭಾಸವಾಗುತ್ತಿದೆ. ಮೂರು ಲೋಕವ ಮುಷ್ಟಿಲಿ ಹಿಡಿದ ಚಾಮುಂಡಾಂಬೆ ತಾಯೇ, ನೊಂದ ಭಕ್ತರ ಕಷ್ಟ ಕಳೆಯುವ ಕಾಳಿ ಮಾತೆ ನೀನೇ. ಮೂರು ಲೋಕವ ಮುಷ್ಟಿಲಿ ಹಿಡಿದ ಚಾಮುಂಡಾಂಬೆ ತಾಯೇ, ನೊಂದ ಭಕ್ತರ ಕಷ್ಟ ಕಳೆಯುವ ಕಾಳಿ ಮಾತೆ ನೀನೇ. ಮಾತು ತಪ್ಪಿದ ದೊರೆಯ ಸೊಕ್ಕನು ಮೊರೆಯದೆಂದು ಧರೆಗೆ ಬಂದು ದೇವಿಯೇ ನಮ್ಮ ಜೊತೆಯಲ್ಲಿ ಸಾಕ್ಷಿ ಹೇಳು ನೀನೇ. ಮೂರು ಲೋಕವ ಮುಷ್ಟಿಲಿ ಹಿಡಿದ ಚಾಮುಂಡಾಂಬೆ ತಾಯೇ, ನೊಂದ ಭಕ್ತರ ಕಷ್ಟ ಕಳೆಯುವ ಕಾಳಿ ಮಾತೆ ನೀನೇ. ಸುತ್ತೇಳು ಲೋಕದಲ್ಲಿ ತಾಯೇ, ಹರನ ವಲ್ಲಭೆ ನೀನು, ಕಾರ್ತಿಕೇಯನ ಮಾತೆ, ಸಿಂಹವಾಹನಳೆ ರೌದ್ರದೇವಿಯೇ, ರುಂಡಮಾಲಿ ತಾಯೇ. ಸತ್ಯಕ್ಕೆಂದಿಗೂ ಜಯವು ದೊರೆಯಲಿ ಜಗನ್ಮಾತೆ ದೇವಿ. ನ್ಯಾಯ ನೀಡುವ ನ್ಯಾಯ ದೇವತೆ ನಮ್ಮನುಳಿಸುವಾರೆ, ಇಳಿದು ಬಾ ಧರೆಗೆ ಸಾಕ್ಷಿ ನುಡಿಯಲು ಜೊತೆಗೆ ಬಂದು ನೀ ನ್ಯಾಯ ನೀಡು ನಮಗೆ. ಸಾಕ್ಷಿ ನುಡಿಯಲು ಜೊತೆಗೆ ಬಂದು ನೀ ನ್ಯಾಯ ನೀಡು ನಮಗೆ. ದುರ್ಗಿ ಚೌಡಿಯು ನೀನೇ, ಗೌರಿ ಪಾರ್ವತಿಯು ನೀನೇ, ಬಾಗಿ ನಮಿಸುವೆ ನಿನ್ನ ಚರಣದಿ ಚಾಮುಂಡಾಂಬೆ ತಾಯೇ. ಮನದಲ್ಲಿ ನಿನ್ನ ಮಂತ್ರ, ನಮಗೆಲ್ಲ ನೀನೆ ಸೂತ್ರ, ಮುಗಿದು ಬೇಡುವೆ ಶಕ್ತಿ ಮಾತೆಯೇ, ಅಭಯ ನೀಡು ತಾಯೇ. ದರ್ಶನ ನೀಡಿ ನಮ್ಮಯ ಮೊರೆಯ ಕೇಳು ಚಾಮುಂಡಾಂಬೆ, ನೀನು ಬಾರದೆ ನ್ಯಾಯ ದೊರಕದು ಬಂದು ಮಾತನಾಡೆ. ಕಣ್ಣು ತೆರೆದು ನೋಡೆ, ಮಗನ ಕೂಗಿಗೆ ಓಡಿ ಬರುವ ತಾಯಂತೆ ನೀನು ಬಾರೆ. ಕಣ್ಣು ತೆರೆದು ನೋಡೆ, ಮಗನ ಕೂಗಿಗೆ ಓಡಿ ಬರುವ ತಾಯಂತೆ ನೀನು ಬಾರೆ. ಪ್ರಾಣ ಹೋಗಲಿ ನಿನ್ನ ಚರಣದಿ ಚಾಮುಂಡಾಂಬೆ ತಾಯೇ, ನಿನ್ನ ಪಾದವ ಬಿಟ್ಟು ಅಗಲೆನು ಒಂದು ಕ್ಷಣವು ತಾಯೇ. ಭೂಮಿ ಬಿರಿಯಲಿ ಬೆಂಕಿ ಸುರಿಯಲಿ ಜಲವು ಉಕ್ಕಿ
ಹೋಗಿ ಬರಲಿ. ನೀನು ಬಾರದೆ ನಮ್ಮ ಜೊತೆಯಲ್ಲಿ ನಿನ್ನ ಪಾದ ಬಿಡೆನು. ಕಣ್ಣು ತೆರೆದು ನೋಡೆ ಅಂದು ಎದುರಲ್ಲಿ ನಿಂತು ನೀನು ಮಾತನಾಡುತ್ತಾಯೇ. ನಮ್ಮ ಜೊತೆಗೆ ಬಾರೆ ಸಾಕ್ಷಿ ಹೇಳುತ್ತಾಯೇ. ನ್ಯಾಯಾಧೀಶಳಾಗಿ ನ್ಯಾಯ ಹೇಳು ಬಾರೆ. ಇಷ್ಟು ಗೋಗರೆದು ಕರೆದರು ದರ್ಶನ ನೀಡಲಿಲ್ಲವೆಂದ ಮೇಲೆ ಈ ನಿನ್ನ ಪಾದಗಳಡಿಯಲ್ಲಿಯೇ ನನ್ನ ಪ್ರಾಣವನ್ನು ಅರ್ಪಿಸುತ್ತೇನೆ. ಸ್ವೀಕರಿಸು ತಾಯೇ, ಸ್ವೀಕರಿಸು, ಸ್ವೀಕರಿಸು ತಾಯೇ ಜಗದೀಶ್ವರಿ, ಸ್ವೀಕರಿಸು, ಸ್ವೀಕರಿಸು. ಪಂಡಿತ್ರೆ, ಪಂಡಿತ್ರೆ, ಏನ್ ಮಾಡ್ತಾ ಇದ್ದೀರಾ ಪಂಡಿತ್ರೆ? ಸ್ವೀಕರಿಸು, 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 ಸ್ವೀಕರಿಸು ತಾಯೇ, ಸ್ವೀಕರಿಸು, ಸ್ವೀಕರಿಸು. ಪಂಡಿತೋತ್ತಮ, ಮಹಿಮಾ ಭಟ್ಟ, ಇಷ್ಟೊಂದು ಆವೇಶವೇಕೆ? ಜಗನ್ಮಾತೆ, ಜಗದೀಶ್ವರಿ, ಜಗದೀಶ್ವರಿ, ನಂದವರ ರಾಜನು ಕೊಟ್ಟ ಮಾತನ್ನು ಮರೆತು ಸಾಕ್ಷಿ ಕೇಳುತ್ತಿದ್ದಾನೆ. ಬಂದು ಸಾಕ್ಷಿ ಹೇಳು ತಾಯೇ, ಸಾಕ್ಷಿ ಹೇಳು. ಆಗಲಿ, ನಿಮ್ಮ ಬೇಡಿಕೆಯಂತೆ ನಾನು ಸಾಕ್ಷಿ ಹೇಳಲು ಬರುತ್ತೇನೆ. ಧನ್ಯನಾದೆ ತಾಯೇ, ಧನ್ಯನಾದೆ, ಧನ್ಯನಾದೆ. ನಾಳೆ ರಾತ್ರಿ ಮೊದಲ ಜಾವಕ್ಕೆ ಸರಿಯಾಗಿ ನಿಮ್ಮ ಸಂಸಾರ ಸಮೇತರಾಗಿ ಪ್ರಯಾಣಕ್ಕೆ ಸಿದ್ಧರಾಗಿ ಗಂಗಾ ತೀರಕ್ಕೆ ಬನ್ನಿ. ಯೋಗಶಕ್ತಿಯಿಂದ ರಹಸ್ಯ ಮಾರ್ಗವಾಗಿ ಬೆಳಗಾಗುವುದರೊಳಗೆ ನಂದಾವರ ಸೇರಬಹುದು. ನಾನು ನಿಮ್ಮ ಹಿಂದೆಯೇ ಬರುತ್ತೇನೆ. ಆದರೆ ಯಾವುದೇ ಕಾರಣಕ್ಕೂ ಪ್ರಯಾಣ ಕಾಲದಲ್ಲಿ ನೀವ್ಯಾರು ಹಿಂದಿರುಗಿ ನೋಡಬಾರದು. ನಿನ್ನಿಚ್ಛೆಯಂತೆ ಆಗಲಿ ತಾಯಿ, ನಿನ್ನಿಚ್ಛೆಯಂತೆ ಆಗಲಿ. ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ, ಧನ್ಯೋಸ್ಮಿ. ಚಾಮುಂಡೇಶ್ವರಿಯೇ ನಮಃ. ಓಂ ಚಾಮುಂಡೇಶ್ವರಿಯೇ ಓಂ ಮಹಾತಾಯೇ ಓಂ ನಮಃ. ಶಿವಾಯ ನಮಃ. ಓಹೋ, ಓಂ ನಮಸ್ಕಾರ ಶೇಷ ಭಟ್ರೆ. ನಮಸ್ಕಾರ ಪಂಡಿತ್ರೆ, ನಮಸ್ಕಾರ. ಅಂದ ಹಾಗೆ ಪ್ರಯಾಣಕ್ಕೆ ಸಕಲ ಸಿದ್ಧತೆಗಳು ಆಗಿವೆಯೋ? ಓಹೋ, ಇಡೀ ಕುಟುಂಬನೇ ಸಿದ್ಧವಾಗಿ ನಿಂತಿದೆ ನಂದಾವರಕ್ಕೆ ಹೊರಡೋದಿಕ್ಕೆ. ಆ ತಾಯಿ ಚಾಮುಂಡೇಶ್ವರಿಯೇ ಈ ಕಾಶಿ ಕ್ಷೇತ್ರವನ್ನು ತೊರೆದು ನಮ್ಮಗಳ ಜೊತೆ ನಂದಾವರಕ್ಕೆ ಬಂದು ಸಾಕ್ಷಿ ಹೇಳುತ್ತಾಳೆಂದರೆ ಅದು ನಮ್ಮ ಪುಣ್ಯವಲ್ಲವೇ? ಅಂದ ಹಾಗೆ ಮಹಾತಾಯಿ ಚಾಮುಂಡೇಶ್ವರಿ ಕಾಶಿಯನ್ನ ತೊರೆದ ಹಾಗೆ ಅನ್ನಿ. ಹೌದೌದು. ಸರಿ, ಮತ್ತೆ ಬೇಗ ಪ್ರಯಾಣಕ್ಕೆ ಸಿದ್ಧರಾಗಿ ಊರ ಹೊರಗಿನ ಪ್ರದೇಶಕ್ಕೆ ಬಂದು ಬಿಡಿ. ಆಯ್ತಾಯ್ತು, ಸರಿ, ನಾನು ಬರ್ತೀನಿ. ಓಂ ಮಹಾತಾಯೇ ನಮಃ. ಓಂ ಚಾಮುಂಡೇಶ್ವರಿಯೇ ನಮಃ. ಓಂ ತ್ರಿಶೂಲಧಾರಿಣಿಯೇ ನಮಃ. ಸಾಕ್ಷಾತ್ ಪರಮೇಶ್ವರಿ ನಮ್ಮನ್ನೆಲ್ಲ ತೊರೆದು ಹೋಗುತ್ತಿರುವಳೆ. ಚಾಮುಂಡೇಶ್ವರಿ ಎಲ್ಲೇ ಇದ್ದರೂ ನಾವು ಅಲ್ಲೇ ಇರುವೆವು. ಅಮ್ಮ ತಾಯೇ, ತೊಗಟೆ ವೀರರಾದ ನಾವು ನಿನ್ನೊಂದಿಗೇ ಬರುವೆವು. ಹೌದು, ಈ ವಿಚಾರವನ್ನು ನಮ್ಮವರಿಗೆಲ್ಲ ತಿಳಿಸಬೇಕು. ಸಮಯ ಆಗ್ತಾ ಬಂತು ಶೇಷ ಭಟ್ರೆ. ಮಹಿಮಾ ಭಟ್ರಿನ್ನು ಬರ್ಲೇ ಇಲ್ವಲ್ಲ? ಇನ್ನೇನು ಬರ್ಬೋದು. ಹಾ, ನಮಸ್ಕಾರ ಗುರುಗಳೇ. ನಮಸ್ಕಾರ. ಎಲ್ಲರೂ ಸಿದ್ಧರಾಗಿದ್ದೀರಿ ತಾನೇ? ಎಲ್ಲರನ್ನು ದೂರದಲ್ಲಿ ನಿಲ್ಸಿದ್ದೇವೆ. ಅಂದ ಹಾಗೆ ಈ ವಿಚಾರ ಯಾರಿಗೂ ತಿಳಿದಿಲ್ಲವಲ್ಲ? ಯಾರಿಗೂ ತಿಳಿದಿಲ್ಲ. ಪಂಡಿತರೇ, ನೀವೇಕೆ ಇಲ್ಲಿಗೆ ಬಂದಿರಿ? ನಿಮ್ಮೊಡನೆ ಬರಲು. ಎಲ್ಲಿಗೆ? ನಂದಾವರ ರಾಜ್ಯಕ್ಕೆ. ನಂದಾವರ ರಾಜ್ಯಕ್ಕೆ? ಓಹೋ, ನಾವು ತಾಯಿ ಚಾಮುಂಡೇಶ್ವರಿಯೊಡನೆ ನಗರವನ್ನು ಬಿಟ್ಟು ಹೋಗುವ ವಿಷಯ ಇವರಿಗೆ ತಿಳಿದಿದೆ. ಇನ್ನು ಪ್ರತಿಭಟಿಸಿ ಪ್ರಯೋಜನವಿಲ್ಲ. ತಾಯಿ ಇಚ್ಛೆ ಏನಿದೆಯೋ ಹಾಗೆಯೇ ಆಗಲಿ. ಪಂಡಿತರೇ, ನಿಮ್ಮಂತೆ ನಾವೂ ಕೂಡ ಚಾಮುಂಡೇಶ್ವರಿಯ ಆರಾಧಕರು. ಆಕೆಯನ್ನು ತೊರೆದು ಕ್ಷಣ ಮಾತ್ರವೂ ಇರಲಾರೆವು. ನಾವೂ ಕೂಡ ನಿಮ್ಮೊಡನೆ ಬರಲು ಅನುವು ಮಾಡಿಕೊಡಿ. ಹಾಗೆಯೇ ಆಗಲಿ. ತಾಯಿಯ ಇಚ್ಛೆಯನ್ನು ಬಲ್ಲವರಾರು. ವೇದ ಪಂಡಿತರೇ,
ತೊಗಟೆ ವೀರರೇ, ನೀವೆಲ್ಲರೂ ಮುಂದೆ ಸಾಗಿ. ನಿಜ ರೂಪದಲ್ಲಿ ಹಾಗೂ ಜ್ಯೋತಿ ರೂಪದಲ್ಲಿ ನಾನು ನಿಮ್ಮ ಹಿಂದೆಯೇ ಬರುತ್ತೇನೆ. ಆದರೆ ನೀವ್ಯಾರೂ ಹಿಂದಿರುಗಿ ಮಾತ್ರ ನೋಡಬಾರದು, ತಿಳಿಯಿತೆ? ಹಾಗೆಯೇ ಆಗಲಿ ತಾಯಿ. ನಡೆಯಿರಿ. ಸಾಕ್ಷಿಯನು ನುಡಿಯಲು ರಾಜನ ಮುಂದೆ ಹೊರಟಳು ದೇವಿಯು ಭಕ್ತರ ಹಿಂದೆ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೊರಟಳಮ್ಮ ದೇವಿಯು ಕಾಶಿ ಕ್ಷೇತ್ರವನ್ನು ತೊರೆದು ಚಾಮುಂಡಾಂಬೆ ತಾಯಿಯು. ಆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೊರಟಳಮ್ಮ ದೇವಿಯು ಕಾಶಿ ಕ್ಷೇತ್ರವನ್ನು ತೊರೆದು ಚಾಮುಂಡಾಂಬೆ ತಾಯಿಯು. ನ್ಯಾಯ ನೀಡಲು ಭಕ್ತ ಜನರ ಪೊರೆಯಲು ಮಾತು ಮೀರಿದ ದೊರೆಯ ಕಣ್ಣು ತೆರೆಸಲು. ನ್ಯಾಯ ನೀಡಲು ಭಕ್ತ ಜನರ ಪೊರೆಯಲು ಮಾತು ಮೀರಿದ ದೊರೆಯ ಕಣ್ಣು ತೆರೆಸಲು. ಸಾಕ್ಷಿ ಹೇಳಲು ದೇವಿ ತಾನೇ ಹೊರಟಳು, ಸತ್ಯಕ್ಕೆಂದಿಗೂ ಜಯವು ಎಂದು ಸಾರಲು. ಹರನ ತೊಡೆಯಲಿಂದ ಇಳಿದು ಭಕ್ತರೆದುರು ಬಂದು ನಿಂತು ಅಭಯ ನೀಡಿ ಸಾಗುತ್ತಿಹಳು ಜಗದೀಶ್ವರಿ ಚಾಮುಂಡಾಂಬೆ ದೇಹಿ ಎಂದ ಭಕ್ತ ಜನರ ಹಿಂದೆ ಸಾಗಿ ನಡೆದಳು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೊರಟಳಮ್ಮ ದೇವಿಯು ಕಾಶಿ ಕ್ಷೇತ್ರವನ್ನು ತೊರೆದು ಚಾಮುಂಡಾಂಬೆ ತಾಯಿಯು. ಇರುಳ ಎದೆಯ ಬಗೆದು ಸಾಗಿ ಜ್ಯೋತಿ ರೂಪದಿ ಕಾಶಿ ಕ್ಷೇತ್ರ ಗಡಿಯ ದಾಟಿ ನಂದರಾಜನೂರಿಗೆ. ಆ ದೇವಿ ಲೀಲೆಯನ್ನು ಅರಿತ ಮನುಜರಾರು ಇಲ್ಲವು, ಇವಳ ಎದುರು ನಿಲ್ಲೋ ಧೈರ್ಯ ಲೋಕದಲ್ಲಿ ಇಲ್ಲವು. ಶರಣು ಎಂದ ಭಗುತರ ತೊರೆವ ಮಾತೆ ಈಕೆಯು, ನಾನೇ ಎಂಬ ದುರುಳರ ತುಳಿದು ಮೆರವ ದುರ್ಗಿಯು. ಸದಾ ಲೋಕದೊಳಿತಿಗಾಗಿ ಅವತರಿಸಿ ಬಂದಳು, ಸದಾ ಲೋಕದೊಳಿತಿಗಾಗಿ ಅವತರಿಸಿ ಬಂದಳು. ಭಕ್ತಿಯಿಂದ ಬೇಡಿದವರ ಬಿಡದೆ ಹರಸಿ ಕಾಯುವಳು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೊರಟಳಮ್ಮ ದೇವಿಯು ಕಾಶಿ ಕ್ಷೇತ್ರವನ್ನು ತೊರೆದು ಚಾಮುಂಡಾಂಬೆ ತಾಯಿಯು. ತಾಯಿ ಮೊಗದ ಹೊಳಪು ಅದುವು ಸೂರ್ಯ ಚಂದ್ರಕಾಂತಿಯು. ಶೂಲ ಹಿಡಿದು ನಡೆದ ದೇವಿ ತುಳಿದ ಭೂಮಿ ಧನ್ಯವು. ಆ ಹರನ ರಾಣಿ ಹರಸಿದೊಡನೆ ಕಳೆವುದೆಲ್ಲ ಕಷ್ಟವು. ಈಕೆ ಮುನಿದು ಕಣ್ಣು ಬಿಡಲು ದುಷ್ಟರೆಲ್ಲ ಭಸ್ಮವು. ಕಾಳಿ ದುರ್ಗಿ ಗೌರಿ ಮಾತೆ ಚೌಡೇಶ್ವರಿ ಈಕೆಯು, ಅಭಯ ನೀಡೋ ಅಭಯದಾತೆ ಕರುಣಾಳು ದೇವಿಯು. ತೊಗಟೆ ವೀರ ಪಂಡಿತರ ಹಿಂದೆ ದೇವಿ ಹೊರಟಳು, ತೊಗಟೆ ವೀರ ಪಂಡಿತರ ಹಿಂದೆ ದೇವಿ ಹೊರಟಳು. ಸಾಕ್ಷಿ ಹೇಳಲೆಂದು ದೇವಿ ಭಕ್ತರಿಂದೆ ನಡೆದಳು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೊರಟಳಮ್ಮ ದೇವಿಯು ಕಾಶಿ ಕ್ಷೇತ್ರವನ್ನು ತೊರೆದು ಚಾಮುಂಡಾಂಬೆ ತಾಯಿಯು. ನ್ಯಾಯ ನೀಡಲು ಭಕ್ತ ಜನರ ಪೊರೆಯಲು ಮಾತು ಮೀರಿದ ದೊರೆಯ ಕಣ್ಣು ತೆರೆಸಲು. ನ್ಯಾಯ ನೀಡಲು ಭಕ್ತ ಜನರ ಪೊರೆಯಲು ಮಾತು ಮೀರಿದ ದೊರೆಯ ಕಣ್ಣು ತೆರೆಸಲು. ಸಾಕ್ಷಿ ಹೇಳಲು ದೇವಿ ತಾನೇ ಹೊರಟಳು, ಸತ್ಯಕ್ಕೆಂದಿಗೂ ಜಯವು ಎಂದು ಸಾರಲು.
ಹರನ ತೊಡೆಯಲಿಂದ ಇಳಿದು ಭಕ್ತರೆದುರು ಬಂದು ನಿಂತು ಅಭಯ ನೀಡಿ ಸಾಗುತ್ತಿಹಳು ಜಗದೀಶ್ವರಿ ಚಾಮುಂಡಾಂಬೆ ದೇಹಿ ಎಂದ ಭಕ್ತ ಜನರ ಹಿಂದೆ ಸಾಗಿ ನಡೆದಳು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೊರಟಳಮ್ಮ ದೇವಿಯು. ಕಾಶಿ ಕ್ಷೇತ್ರವನ್ನು ತೊರೆದು ಚಾಮುಂಡಾಂಬೆ ತಾಯಿಯು. ಓಂ ಚಾಮುಂಡೇಶ್ವರಿಯೇ ನಮಃ. ಓಂ ಚಾಮುಂಡೇಶ್ವರಿಯೇ ನಮಃ. ಓಂ ದತ್ತಾತ್ರೇಯಾಯ ನಮಃ. ಓಂ ದತ್ತಾತ್ರೇಯಾಯ ನಮಃ. ಓಂ ಓಂ ಚಾಮುಂಡೇಶ್ವರಿಯೇ ನಮಃ. ಓಂ ಚಾಮುಂಡೇಶ್ವರಿಯೇ. ಸ್ವಾಮಿ, ಏನಿದು? ಎಂದೂ ಕೇಳದ ಮಂತ್ರಘೋಷಗಳ ಧ್ವನಿ ದೂರದಿಂದ ಕೇಳಿ ಬರುತ್ತಿದೆಯಲ್ಲ? ಇದು ಆ ಕಾಶಿ ಪಂಡಿತರ ವೇದಘೋಷವೆನಿಸುತ್ತಿದೆ. ಅವರು ಹೇಳಿದಂತೆ ಸಾಕ್ಷಾತ್ ಆ ಚಾಮುಂಡೇಶ್ವರಿಯನ್ನೇ ಕರೆತಂದಿರಬೇಕು. ನಡೆ, ಆ ತಾಯಿಯ ಪಾದಕ್ಕೆ ಎರಗಿ ಕ್ಷಮಿಸು ಎಂದು ಬೇಡಿಕೊಳ್ಳೋಣ. ಮಹಾರಾಜ, ನಾವು ಹೇಳಿದಂತೆ ಸಾಕ್ಷಾತ್ ಚಾಮುಂಡೇಶ್ವರಿಯನ್ನೇ ಕರೆತಂದಿದ್ದೇವೆ. ಮಾತೆಯೇ ನಿನಗೆ ಸಾಕ್ಷಿ ನುಡಿಯುತ್ತಾಳೆ. ಮಾತೆ ಚಾಮುಂಡೇಶ್ವರಿ, ದರ್ಶನ ನೀಡುತ್ತಾಯೇ, ದರ್ಶನ ನೀಡು. ತಾಯೇ, ಜಗದೀಶ್ವರಿ, ಜಗನ್ಮಾತೆ, ನನ್ನ ಅಪರಾಧವನ್ನು ಕ್ಷಮಿಸು. ನಾನು ಕಡು ಮೂರ್ಖನಂತೆ ನಡೆದುಕೊಂಡೆ. ಈ ಜಗತ್ತೆಲ್ಲವೂ ನಿನ್ನದೆಂಬುದನ್ನು ಮರೆತ ನಾನು ಅಹಂಕಾರದಿಂದ ಪಾಪಿಯಂತೆ ನಡೆದುಕೊಂಡೆ. ಅಲ್ಪಮತಿಯಾದ ನನ್ನನ್ನು ಮನ್ನಿಸು ತಾಯೇ, ಮನ್ನಿಸು. ಅಮ್ಮ ಜಗದಾಂಬೆ, ನಿನ್ನ ನಾಮಸ್ಮರಣೆ ಮಾತ್ರದಿಂದಲೇ ಸಕಲ ಪಾಪಗಳೂ ಕಳೆಯಲು ಸಾಧ್ಯ. ಮಕ್ಕಳು ತಪ್ಪು ಮಾಡಿದರೆ ತಾಯಿಯಾದವಳು ಕ್ಷಮಿಸದೆ ಮತ್ತಿನ್ಯಾರು ಕ್ಷಮಿಸಲು ಸಾಧ್ಯ? ನಿನ್ನ ಪವಿತ್ರವಾದ ಪಾದಸ್ಪರ್ಶದಿಂದಲೇ ಈ ಅರಮನೆ, ನಾಡು ಹಾಗೂ ನಾವೆಲ್ಲರೂ ಪುನೀತರಾಗಿದ್ದೇವೆ. ನಮ್ಮನ್ನು ಮನ್ನಿಸಿ ಕಾಪಾಡು ತಾಯಿ, ಕಾಪಾಡು. ರಾಜದಂಪತಿಗಳೇ, ಧೈರ್ಯಗೆಡದಿರಿ. ನಡೆದುದೆಲ್ಲ ನನ್ನ ಸಂಕಲ್ಪವೇ ಆಗಿದೆ. ನಂದರಾಜ, ಕಾಶಿ ಪಂಡಿತರಿಗೆ ನೀನು ನೀಡಿದ ವಾಗ್ದಾನದಂತೆ ನಡೆದುಕೋ. ಎಲ್ಲ ಮಂಗಳವಾಗುತ್ತದೆ. ಮಹಾಪಂಡಿತರೇ, ನಿಮ್ಮ ತಪಶಕ್ತಿಯಿಂದ ಈ ತಾಯಿ ಸರ್ವೇಶ್ವರಿಯ ದರ್ಶನವನ್ನು ಮಾಡಿಸಿದಿರಿ. ಇಂತಹ ಸೌಭಾಗ್ಯವನ್ನು ತಂದುಕೊಟ್ಟ ನಿಮಗೆ ಈ ಮಹಾತಾಯಿಯ ಸಮ್ಮುಖದಲ್ಲಿ ನಮ್ಮ ಸರ್ವಸ್ವವನ್ನು ಹಾಗೂ ನಮ್ಮ ಸಂಪೂರ್ಣ ರಾಜ್ಯವನ್ನು ತಮಗೆ ಅರ್ಪಿಸುವೆ. ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ. ಇನ್ನು ಮುಂದೆ ಈ ದೇವಿ ಕೃಪೆ ಪಡೆಯಲು ನಾನು ಮತ್ತು ನನ್ನ ಪತ್ನಿ ತಪೋನಿರತರಾಗುತ್ತೇವೆ. ಒಂದು ಸಣ್ಣ ಕುಟೀರವನ್ನು ಕಟ್ಟುವಷ್ಟು ಜಾಗವನ್ನು ನಮಗೆ ಕರುಣಿಸಿ. ಮಹಾರಾಜ, ನಿನ್ನ ರಾಜಾಧಿಕಾರಕ್ಕಾಗಲಿ ರಾಜ್ಯಕ್ಕಾಗಲಿ ಸಂಪತ್ತಿಗಾಗಲಿ ಆಸೆ ಪಟ್ಟು ಬಂದವರಲ್ಲ ನಾವು. ಆ ದಿನ ನೀನು ನೀಡಿದ ವಾಗ್ದಾನದಂತೆ ನಿನ್ನ ರಾಜ್ಯದ ಕೆಲವು ಗ್ರಾಮಗಳನ್ನು ನಮಗೆ ದಾನ ನೀಡು. ಉಳಿದವು ನಿನ್ನ ಬಳಿಯಲ್ಲೇ ಇರಲಿ. ನನಗಿನ್ನು ರಾಜ್ಯದ ವ್ಯಾಮೋಹವಿಲ್ಲ. ಸರ್ವವೂ ಈ ಮಹಾಮಾತೆಯದು. ಈ ತಾಯಿಯ ಕರುಣೆ ಹೊಂದಿದ್ದರೆ ಸಾಕು. ನನ್ನ ಸರ್ವಸ್ವವನ್ನು ಈಕೆಯ ಪಾದಕ್ಕೆ ಸಮರ್ಪಿಸುವೆ. ತಾಯಿ ನೀಡಿದ್ದನ್ನು ಮಾತ್ರ ಪಡೆಯುವೆ. ಅಮ್ಮ, ನೀ ನೀಡುವ ತೀರ್ಪಿಗೆ ತಲೆಬಾಗಿ ನಡೆಯುವೆ. ತಾಯಿ ಜಗನ್ಮಾತೆ, ನಮಗೆ ನ್ಯಾಯವಾಗಿ ಬರಬೇಕಾದ್ದನ್ನು ನೀನೇ ಹಂಚಿಬಿಡುತ್ತಾಯೆ. ಹಾಗೆಯೇ ನಮಗೆ ವೃತ್ತಿಯನ್ನು ಕಲ್ಪಿಸಿಕೊಡುತ್ತಾಯೆ, ಕಲ್ಪಿಸಿಕೊಡು. ಪಂಡಿತೋತ್ತಮರೇ, 13 ಗೋತ್ರದವರಾದ ನೀವು ನಂದವರದ 13 ಗ್ರಾಮಗಳನ್ನು ಪಡೆಯಿರಿ. ಯಥಾರ್ಥರಾದೆವು ತಾಯಿ. ಮಹಾರಾಜ, ಉಳಿದ ರಾಜ್ಯವನ್ನು ನೀನು ಪರಿಪಾಲನೆ ಮಾಡಿಕೊಂಡು ಸುಖವಾಗಿ ಬಾಳು. ತಾಯಿ, ಚೌಡೇಶ್ವರಿ ಎಂಬ ನಾಮಾಂಕಿತದಿಂದ ನೀನು ಇಲ್ಲಿಯೇ ನೆಲೆಸಬೇಕೆಂಬುದು ನಮ್ಮ ಪ್ರಾರ್ಥನೆ. ದಯಮಾಡಿ ಕನಿಕರಿಸು. ಹೌದು ತಾಯಿ, ನಂದರಾಜ ಹೇಳಿದಂತೆ ಚೌಡೇಶ್ವರಿ ಎಂಬ ಅಭಿಧಾನದಿಂದ ನಮ್ಮ ಕುಲದೇವತೆಯಾಗಿ ಇಲ್ಲಿಯೇ ನೆಲೆಯೂರಬೇಕೆಂದು ನಮ್ಮ ಕೋರಿಕೆಯೂ ಕೂಡ. ನಿಮ್ಮೆಲ್ಲರ ಕೋರಿಕೆಯಂತೆ
ಚೌಡೇಶ್ವರಿಯಾಗಿ ನಾನು ಇಲ್ಲಿಯೇ ನೆಲೆಸುತ್ತೇನೆ. ಮಹಾರಾಜ, ಹತ್ತಿರದಲ್ಲೇ ನೀನು ಮತ್ತೊಂದು ರಾಜಧಾನಿಯನ್ನು ನಿರ್ಮಿಸು. ಪಂಡಿತೋತ್ತಮರೇ, ತಾಯಿ, ಇನ್ನು ಮುಂದೆ ನೀವು ನಂದವರದವರು ಎಂಬ ನಾಮಾಂಕಿತದಿಂದ ಪ್ರಖ್ಯಾತಿ ಪಡೆಯಿರಿ. ತೊಗಟೆ ವೀರರೇ, ಕೃತಯುಗದಲ್ಲಿ ಚಾಮುಂಡೇಶ್ವರಿಯಾಗಿ ನಾನು ನಿಮಗೆ ನೀಡಿದ ಮಾತಿನಂತೆ ಚೌಡೇಶ್ವರಿಯಾಗಿ ಇಲ್ಲಿಯೇ ನೆಲೆಸುತ್ತೇನೆ. ನಾನು ಇಲ್ಲಿ ಅವತರಿಸಲು ಕಾರಣರಾದ ನಂದವರದವರು ಮೊದಲು ಪೂಜೆ ಸಲ್ಲಿಸಿದ ನಂತರ ನೀವೇ ಅರ್ಚಕರಾಗಿ ಪೂಜೆ ಸಲ್ಲಿಸಿ. ನಾನು ನಿಮಗೆ ಕುಲದೇವತೆಯಾಗಿ ಇಲ್ಲಿಯೇ ನೆಲೆಸಿ ಸನ್ಮಂಗಳವನ್ನು ಉಂಟು ಮಾಡುತ್ತೇನೆ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಚೌಡೇಶ್ವರಿ ದೇವಿಗೆ ನಮೋ ನಮಃ. 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 ಈ ರೀತಿ ತಾಯಿ ಚೌಡೇಶ್ವರಿಯು ಚೌಡ ಎಂಬ ಶಿರಸ್ಸನ್ನು ಧರಿಸಿದ ಈಶ್ವರನ ಪತ್ನಿ ಈಶ್ವರಿಯಾದ್ದರಿಂದ ಚೌಡೇಶ್ವರಿ ಎಂಬ ನಾಮಾಂಕಿತದಿಂದ ನಂದ ಊರಿನಲ್ಲಿ ನೆಲೆಸಿದಳು. ನಂದರಾಜನು ಭವ್ಯವಾದ ಆಲಯವನ್ನು ನಿರ್ಮಿಸಿ ಸಮೀಪದಲ್ಲಿಯೇ ನಂದ್ಯಾಲ ಎಂಬ ಹೊಸ ರಾಜಧಾನಿಯನ್ನು ನಿರ್ಮಿಸಿ ತಾಯಿ ಚೌಡೇಶ್ವರಿಯ ಸೇವೆಯನ್ನು ಮಾಡುತ್ತಾ ಪ್ರಜೆಗಳೊಂದಿಗೆ ನೆಮ್ಮದಿಯಿಂದ ಇದ್ದನು. ಹಲವಾರು ವರ್ಷಗಳ ನಂತರ ದಸರಿಘಟ್ಟ ಎಂಬ ನಾಡಿನಲ್ಲಿ ಭೀಕರ ಬರಗಾಲ ತಲೆದೋರಿದಾಗ ದಶವಂತನೆಂಬ ರಾಜನು ತಾಯಿ ಚೌಡೇಶ್ವರಿಯನ್ನು ಅರಸುತ್ತಾ ನಂದ್ಯಾಲಕ್ಕೆ ಬಂದು ಚೌಡೇಶ್ವರಿಯ ಮೊರೆ ಹೊಕ್ಕನು. ಅಮ್ಮ, ಜಗನ್ಮಾತೆ, ಜಗದೀಶ್ವರಿ, ಆದಿಶಕ್ತಿ, ಚೌಡೇಶ್ವರಿ, ನಮೋ ನಮಃ, ನಮೋ ನಮಃ. ತಾಯಿ ಚೌಡೇಶ್ವರಿ, ಜಗನ್ಮಾತೆ, ಕಾಪಾಡು ತಾಯಿ, ಕಾಪಾಡು. ಅಮ್ಮ, ದಸರಿಘಟ್ಟ ನಾಡಿನಾದ್ಯಂತ ಭೀಕರ ಬರಗಾಲ ಆವರಿಸಿ ಪ್ರಜೆಗಳು ಅನ್ನ, ಆಹಾರ, ನೀರುಗಳಿಲ್ಲದೆ ಸಾವನ್ನಪ್ಪುತ್ತಿದ್ದಾರೆ ತಾಯಿ, ಸಾವನ್ನಪ್ಪುತ್ತಿದ್ದಾರೆ. ಪ್ರಜೆಗಳ ಪಾಲಕನಾದ ನಾನೇ ಅವರ ಕಷ್ಟಗಳನ್ನು ನೋಡುತ್ತಾ ನಿಸ್ಸಹಾಯಕನಾಗಿದ್ದೇನೆ ತಾಯಿ, ನಿಸ್ಸಹಾಯಕನಾಗಿದ್ದೇನೆ. ಅಮ್ಮ, ಬರಗಾಲದ ಪರಿಣಾಮದಿಂದಾಗಿ ಬೊಕ್ಕಸ ಬರಿದಾಗಿದೆ. ಅರಸನಾಗಿದ್ದರೂ ಕೂಡ ಅನ್ಯರಲ್ಲಿ ಕೈ ಚಾಚುವಂತಾಗಿದೆ ತಾಯಿ, ಕೈ ಚಾಚುವಂತಾಗಿದೆ. ಅಮ್ಮ, ಬರಗಾಲದ ನಿವಾರಣೆ ನಿನ್ನಿಂದ ಮಾತ್ರ ಸಾಧ್ಯವೆಂದು ನಿನ್ನ ಸನ್ನಿಧಾನಕ್ಕೆ ಬಂದಿರುವೆ. ಕೃಪೆ ತೋರು ತಾಯಿ. ಸನ್ನಿಧಿಗೆ ಬಂದಿರುವೆ ಮಹತಾಯಿಯೇ, ದರ್ಶನವ ನೀಡಮ್ಮ ಮಹದೇವಿಯೇ. ನಂಬಿರುವೆ ಮಹತಾಯಿ ನಿನ್ನ, ನಿನ್ನಯ ಚರಣದ ದಾಸನು ನಾನು. ನಮ್ಮ ಮೇಲೆ ಮುನಿಸೇನೆ ತಾಯೇ, ಹೆತ್ತಮ್ಮ ಮುನಿದರೆ ಮಕ್ಕಳ ಗತಿಯೇನು.
ಜಗದಾಂಬೆ ಚೌಡೇಶ್ವರಿ ಜಗಜನನಿ ಜಗದಾಂಬೆ ಚೌಡೇಶ್ವರಿ ಸಾವಿಗೆ ಮಹಾದೇವಿ ಕಣ್ತೆರೆದು ಕರುಣಿಸು ನೀನು ತಾಯೇ ನೀ ಬಂದು ನೆಲೆಸಮ್ಮದ ಸರಿಯ ಕ್ಷೇತ್ರದಿ ಕ್ಷಾಮವನು ದೂಡುತ್ತ ಹರುಷವನು ನೀಡುತ್ತ ಸಲಹೆ ಏತಕ್ಕೆ ಮಹತಾಯೆ ನಮಗಿಂತ ಶೋಧನೆ ಮಹತಾಯಿ ನೀ ಬಂದು ಕಳೆಯಮ್ಮ ವೇದನೆ ಜಗಜನನಿ ಜಗದಾಂಬೆ ಚೌಡೇಶ್ವರಿ ಜಗಜನನಿ ಜಗದಾಂಬೆ ಚೌಡೇಶ್ವರಿ ಅಭಿಷೇಕ ಮಹತಾಯಿ ಮಾಡಲೇ ಕರುಳನ್ನು ಬಗೆದು ನಾದವ ಮೀಟಲೇ ಆತ್ಮದ ಜ್ಯೋತಿಯು ನಿನ ಪಾದ ಕರ್ಪಣೆ ತಾಯೇ ನನ್ನ ಉಸಿರು ನೀನಮ್ಮ ಚೌಡೇಶ್ವರಿ ನಿನ್ನಯ ಸೇವೆಗೆ ನನದೇ ಗಮಿಸಲು ತಾಯೇ ಪೂಜಿಸಲೆ ಮಹತಾಯಿಯೇ ವಿಧ ವಿಧದಿ ಪೂಜಿಸಲು ನಾನಂತೂ ಅರಿಯೇ ಜಗಜನನಿ ಜಗದಾಂಬೆ ಚೌಡೇಶ್ವರಿ ಜಗಜನನಿ ಜಗದಾಂಬೆ ಚೌಡೇಶ್ವರಿ ಮೊರೆ ಕೇಳಿದರೆಗಿಳಿದು ಬಾಯೀಶ್ವರಿ ಮೊರೆ ಕೇಳಿದರೆಗಿಳಿದು ಬಾಯೀಶ್ವರಿ ಸನ್ನಿಧಿಗೆ ಬಂದಿರುವೆ ಮಹತಾಯಿಯೇ ದರ್ಶನವ ನೀಡಮ್ಮ ಮಹದೇವಿಯೇ ನಂಬಿರುವೆ ಮಹತಾಯಿ ನಿನ್ನ ನಿನ್ನಯ ಚರಣದ ದಾಸನು ನಾನು ನವ ಮೇಲೆ ಮುನಿಸೇನೆ ತಾಯೇ ಹೆತ್ತಮ್ಮ ಮುನಿದರೆ ಮಕ್ಕಳ ಗತಿಯೇ ದರ್ಶನ ನೀಡು ತಾಯಿ ದರ್ಶನ ನೀಡು ಏಕೆ ತಾಯಿ ನನ್ನ ಮೇಲೆ ಮುರಿಸೇನಮ್ಮ ಬೇಡ ತಾಯಿ ಬೇಡ ಈ ನಿನ್ನ ಕಂದನ ಮೇಲೆ ಕರುಣೆ ತೋರು ತಾಯಿ ದಯೆ ತೋರು ಅಮ್ಮ ದರ್ಶನ ನೀಡು ತಾಯಿ ದರ್ಶನ ನೀಡು ಅಮ್ಮ 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 ನೀನು ದರ್ಶನ ನೀಡದೇ ಇದ್ದರೆ ಈ ನಿನ್ನ ಸನ್ನಿಧಾನದಲ್ಲೇ ನಾನು ಪ್ರಾಣಹತ್ಯೆ ಮಾಡಿಕೊಳ್ಳುತ್ತೇನೆ ತಾಯಿ ಪ್ರಾಣಹತ್ಯೆ ಮಾಡಿಕೊಳ್ಳುತ್ತೇನೆ ತಾಯಿ ಪ್ರಾಣಹತ್ಯೆ ಮಾಡಿಕೊಳ್ಳುತ್ತೇನೆ ಸ್ವೀಕರಿಸು ತಾಯಿ ಸ್ವೀಕರಿಸು ಸ್ವೀಕರಿಸು ತಾಯಿ ಸ್ವೀಕರಿಸು ಸ್ವೀಕರಿಸು ತಾಯಿ ಸ್ವೀಕರಿಸು ಸ್ವಾಮಿ ಸ್ವೀಕರಿಸು ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ ಸ್ವೀಕರಿಸು ಏನು ಮಾಡುತ್ತಿರುವಿರಿ ತಾಯಿ ಸ್ವೀಕರಿಸು ಸ್ವೀಕರಿಸು ಸಮಾಧಾನ ಮಾಡಿಕೊಳ್ಳಿ ಸ್ವೀಕರಿಸು ತಾಯಿ ಸ್ವಾಮಿ ಸ್ವೀಕರಿಸು ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ ಸ್ವೀಕರಿಸು ಅಯ್ಯೋ ಸ್ವೀಕರಿಸು ತಾಯಿ ಸ್ವಾಮಿ ಸ್ವೀಕರಿಸು ದಶವಂತ ಮಹಾರಾಜ
ಮಹೇಶ್ವರಿ, ನಮೋ ನಮಃ, ನಮೋ ನಮಃ. ನಿನ್ನ ದರ್ಶನ ಭಾಗ್ಯದಿಂದ ಧನ್ಯನಾದೆ ತಾಯಿ, ಧನ್ಯನಾದೆ. ಏನು ನಿನ್ನ ಕೋರಿಕೆ? ಅಮ್ಮ, ನಮ್ಮ ದಸರಿಘಟ್ಟ ಕ್ಷೇತ್ರಕ್ಕೆ ಆವರಿಸಿರುವ ಬರಗಾಲವನ್ನು ನೀಗಿ ಮಳೆ ಬೆಳೆಯನ್ನು ತರಿಸಿ ನಮ್ಮ ನಾಡನ್ನು ಸುಭಿಕ್ಷವನ್ನಾಗಿರಿಸು ತಾಯಿ, ಸುಭಿಕ್ಷವನ್ನಾಗಿರಿಸು. ತಥಾಸ್ತು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಅಮ್ಮ, ನನ್ನದು ಮತ್ತೊಂದು ಕೋರಿಕೆ. ಕೇಳಿಕೋ ಮಹಾರಾಜ. ಅಮ್ಮ, ಜಗನ್ಮಾತೆ ಚೌಡೇಶ್ವರಿ ಭಕ್ತರನ್ನು ಕಾಯುವ ಕರುಣಾಳು ನೀನಮ್ಮ. ನಮ್ಮ ಜೊತೆ ದಸರಿಘಟ್ಟ ಕ್ಷೇತ್ರಕ್ಕೆ ಬಂದು ಅಲ್ಲಿಯೇ ನೆಲೆಸಬೇಕೆಂಬುದು ನಮ್ಮ ಪ್ರಾರ್ಥನೆ. ಇದೇ ನಮ್ಮ ಕೋರಿಕೆಯಮ್ಮ. ನಿನ್ನ ಕೋರಿಕೆಯಂತೆ ಆಗಲಿ. ನಾನು ದಸರಿಘಟ್ಟದಲ್ಲಿ ಬಂದು ನೆಲೆಸುತ್ತೇನೆ. ನನ್ನನ್ನು ನಂಬಿ ಬಂದ ಭಕ್ತರ ಆರಾಧ್ಯ ದೇವತೆಯಾಗಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿ ಸಕಲ ಕಷ್ಟಗಳನ್ನೂ ಕಳೆಯುತ್ತೇನೆ. ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ಮುತ್ತೈದೆ ಭಾಗ್ಯಗಳನ್ನು ನೀಡಿ ರೋಗ ರುಜಿನಗಳನ್ನು ಕಳೆಯುವ ಮಹಾವೈದ್ಯೆಯಾಗಿ, ಭೂತ ಪ್ರೇತಗಳನ್ನು ಓಡಿಸುವ ಮಹಾಶಕ್ತಿಯಾಗಿ ಭಕ್ತರನ್ನು ಕಾಯುತ್ತೇನೆ. ಮುಂದಿನ ಆಗು ಹೋಗುಗಳ ಬಗ್ಗೆ ಅರಿಯಲು ಭಕ್ತರು ನನ್ನ ಬಳಿ ಬಂದು ಬೇಡಿಕೊಂಡರೆ ಬರವಣಿಗೆಯ ರೂಪದಲ್ಲಿ ಅವರ ಸರ್ವ ಭವಿಷ್ಯವನ್ನೂ ತಿಳಿಸುತ್ತೇನೆ. ಅನ್ನ ನೀಡುವ ಅನ್ನಪೂರ್ಣೆಯಾಗಿ, ವಿದ್ಯೆ ನೀಡುವ ಸರಸ್ವತಿಯಾಗಿ, ಸರ್ವ ಸಂಪತ್ತನ್ನು ನೀಡುವ ಮಹಾಲಕ್ಷ್ಮಿಯಾಗಿ, ನ್ಯಾಯ ಹೇಳುವ ನ್ಯಾಯ ದೇವತೆಯಾಗಿ ಭಕ್ತರನ್ನು ಸದಾ ಹರಸುತ್ತಾ ನೆಲೆಸುತ್ತೇನೆ. ಮುಂದೆ ದಸರಿಘಟ್ಟ ನಾಡು, ದಸರಿಘಟ್ಟ ಪುಣ್ಯಕ್ಷೇತ್ರವೆಂದು ಜಗತ್ ಪ್ರಖ್ಯಾತಿ ಪಡೆಯುತ್ತದೆ. ದಶವಂತ ಮಹಾರಾಜ. ಅಮ್ಮ ಚೌಡೇಶ್ವರಿ ತಾಯಿ, ನೀನು ಬಂದು ನೆಲೆಸಿರುವ ಈ ನಮ್ಮ ದಸರಿಘಟ್ಟ ಕ್ಷೇತ್ರವು ನಂದನವನವಾಯಿತು ತಾಯಿ, ನಂದನವನವಾಯಿತು. ದೇವಿ, ನಿನ್ನ ದರ್ಶನ ಭಾಗ್ಯದಿಂದ ಪುನೀತರಾದೆವು. ದಶವಂತ ಮಹಾರಾಜ, ನಿನ್ನ ಕೋರಿಕೆಯಂತೆ ನಾನು ಈ ಕ್ಷೇತ್ರದಲ್ಲೇ ನೆಲೆಸುತ್ತೇನೆ. ಮುಂದೆ ಈ ಕ್ಷೇತ್ರವು ದಸರಿಘಟ್ಟ ಮಹಾಕ್ಷೇತ್ರವೆಂದು ಜಗತ್ಪ್ರಖ್ಯಾತಿ ಪಡೆಯುತ್ತದೆ. ನಿನಗೆ ಮಂಗಳವಾಗಲಿ. ಪಾವನವಾದೆನು ತಾಯಿ, ಪಾವನವಾದೆನು. ಈ ರೀತಿಯಾಗಿ ದಶವಂತ ಮಹಾರಾಜನ ಭಕ್ತಿಗೆ ಒಲಿದ ದೇವಿಯು ಭಕ್ತರ ಸರ್ವ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ದಸರಿಘಟ್ಟ ಕ್ಷೇತ್ರದಲ್ಲಿ ನೆಲೆಸಿದ್ದಾಳೆ. ಈ ಕ್ಷೇತ್ರವು ತುಮಕೂರು ಜಿಲ್ಲೆಯ ತಿಪಟೂರಿನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 500 ವರ್ಷಗಳಷ್ಟು ಪುರಾತನವಾದ ದೇವಸ್ಥಾನವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರುಗಳಾದ ಶ್ರೀ 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 ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಜೀರ್ಣೋದ್ಧಾರಗೊಳಿಸಿ ಚೌಡೇಶ್ವರಿ ದೇವಿಗೆ ಚಿತ್ತಾರದ ವರ್ಣರಂಜಿತ ಸುಂದರವಾದ ಭವ್ಯ ದೇವಾಲಯವನ್ನು ನಿರ್ಮಿಸಿ ಅದನ್ನು ತಮ್ಮ ಶಾಖಾಮಠವನ್ನಾಗಿರಿಸಿಕೊಂಡು ನಿತ್ಯ ಪೂಜೆ ಹಾಗೂ ಬಂದ ಭಕ್ತರಿಗೆ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶ್ರೀ ಚೌಡೇಶ್ವರಿ ದೇವಿಯ ಎದುರಲ್ಲಿ ಕರಿಯಮ್ಮ ತಾಯಿಯು ನೆಲೆಸಿದ್ದಾಳೆ. ಹುಣ್ಣಿಮೆ, ಅಮಾವಾಸ್ಯೆ ಹಾಗೂ ಇತರ ವಿಶೇಷ ದಿನಗಳಲ್ಲಿ ಹೋಮ ಯಜ್ಞಾದಿಗಳನ್ನು ನಡೆಸುವ ಪವಿತ್ರ ಯಾಗ ಮಂಟಪವಿದು.
ನಂಬಿ ಬಂದ ಭಕ್ತರಿಗೆ ಶ್ರೀ ಚೌಡೇಶ್ವರಿ ದೇವಿಯು ಬರವಣಿಗೆ ರೂಪದಲ್ಲಿ ಭವಿಷ್ಯವನ್ನು ಹೇಳಿ ಕಷ್ಟ ನಷ್ಟಗಳಿದ್ದರೆ ಅದಕ್ಕೆ ತಕ್ಕ ಪರಿಹಾರಗಳನ್ನೂ ಸಹ ಸೂಚಿಸುತ್ತಾಳೆ. ಈ ಸ್ಥಳಕ್ಕೆ ಅನೇಕ ರಾಷ್ಟ್ರ ನಾಯಕರು, ರಾಜ್ಯ ರಾಜಕಾರಣಿಗಳು, ಉದ್ಯಮಿಗಳು ಹಾಗೂ ಚಲನಚಿತ್ರ ನಟ ನಟಿಯರು ಬಂದು ತಾಯಿಯ ದರ್ಶನದಿಂದ ಪ್ರಜ್ವಲ ಭವಿಷ್ಯವನ್ನು ಪಡೆದು ಪ್ರಖ್ಯಾತಿ ಹೊಂದಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನದ ವತಿಯಿಂದ ಹಳ್ಳಿಯ ಬಡ ಮಕ್ಕಳಿಗೆ ಶಾಲೆಯನ್ನು ತೆರೆದು ವಿದ್ಯಾಭ್ಯಾಸ ಕಲ್ಪಿಸಿಕೊಡಲಾಗಿದೆ. ಬೇಡಿದ ಭಕ್ತರಿಗೆ ಕಂಕಣ ಭಾಗ್ಯ, ಮಕ್ಕಳ ಭಾಗ್ಯ, ಮುತ್ತೈದೆ ಭಾಗ್ಯಗಳನ್ನು ನೀಡುತ್ತಾ ಅಷ್ಟೈಶ್ವರ್ಯವನ್ನು ನೀಡುವ ಸಿರಿಲಕ್ಷ್ಮಿಯಾಗಿ, ವಿದ್ಯೆ ಹಾಗೂ ಜ್ಞಾನ ನೀಡುವ ಸರಸ್ವತಿಯಾಗಿ, ಕೆಲಸ ಕಾರ್ಯಗಳಲ್ಲಿ ಜಯ ನೀಡುವ ಪಾರ್ವತಿಯಾಗಿ ಶ್ರೀ ಚೌಡೇಶ್ವರಿ ದೇವಿಯು ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾಳೆ. ಪ್ರಸ್ತುತ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಕಾರಿಗಳಾದ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ದಸರಿಘಟ್ಟ ಕ್ಷೇತ್ರದ ಶಾಖಾಮಠದ ಸ್ವಾಮೀಜಿಗಳಾದ ಶ್ರೀ 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 ಚಂದ್ರಶೇಖರನಾಥ ಸ್ವಾಮಿ ನೇತೃತ್ವದಲ್ಲಿ ದೇವಸ್ಥಾನದ ಸಕಲ ಕಾರ್ಯಗಳು ಸಾಂಗೋಪಾಂಗವಾಗಿ ನೆರವೇರುತ್ತಿವೆ. ಮಠದ ಹಾಗೂ ದೇವಸ್ಥಾನದ ಏಳಿಗೆಗಾಗಿ ಸ್ವಾಮೀಜಿಗಳು ಹಗಲಿರುಳು ಶ್ರಮಿಸುತ್ತಾ ಜನಕಲ್ಯಾಣ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಇದು ಭವ್ಯವಾದ ದೇವಸ್ಥಾನದ ಮಹಾದ್ವಾರ. ಇದು ಸುಮಾರು 200 ವರ್ಷಗಳಷ್ಟು ಹಳೆಯದಾದ ಈಚಲು ಮರ. ವಿಜಯದಶಮಿ ದಿನದಂದು ನಡೆಯುವ ಮುಳ್ಳುಗದ್ದುಗೆ ಉತ್ಸವದಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಲಕ್ಷಾಂತರ ಜನರು ಬಂದು ಪಾಲ್ಗೊಳ್ಳುತ್ತಾರೆ. ಕಾರೆ ಮುಳ್ಳಿನ ರಾಶಿಯ ಮೇಲೆ ದೇವಿಯು ಸಾಗಿ ಹೋದ ಮೇಲೆ ಭಕ್ತರು ಮುಳ್ಳಿನ ಮೆತ್ತೆಯ ಮೇಲೆ ನಡೆದು ದೇವಿಯ ಕೃಪೆಯನ್ನು ಪಡೆದು ಪುನೀತರಾಗುತ್ತಾರೆ. ಉತ್ಸವಕ್ಕೆ ಆಗಮಿಸಿರುವ ಜನಸ್ತೋಮ. ಕೋಟಿ ಕೋಟಿ ಭಕ್ತರನು ಮಾತೆ ಮಮತೆಲಿ ಸೆಳೆಯುವಳು, ಎಲ್ಲರ ಮೊರೆಯ ಕೇಳುತ್ತಲೇ ಸಲಹೆ ನೀಡಿ ಹರಸುವಳು. ಕಾಸು ಅಗಲ ಕಣ್ಣವಳು, ಕಾಡುವ ಕಷ್ಟವ ಕಳೆಯುವಳು, ಪಾಠ ಮಂತ್ರಕ್ಕೆ ಎದುರಾಳಿ ದುಷ್ಟರ ಪಾಲಿಗೆ ಮಹಾಕಾಳಿ ಚೌಡೇಶ್ವರಿ ಮಹತಾಯಿ. ಕೈಲಾಸದಿಂದಿಳಿದು ಬಂದವಳೆ ಮಹಾಶಕ್ತಿ, ದಸರಿ ಘಟ್ಟದ ದೇವಿಯು ಚೌಡೇಶ್ವರಿ ಮಾತೆಯು, ಭವಿಷ್ಯವ ಬರೆಯೋಳು, ಪರಿಹಾರ ಹೇಳೋಳು ದೇವಿಯು. ಭಕ್ತರ ಮನೆಯನ್ನು ಬೆಳಗು